यं वं दर्शयेद्यस्यातं भावं स सुपश्यति तञ्चावति स भूतासो तद्गहः समुपैति तम् एतैरेषो पृथक् भावे पृथगेवेति लक्षितः एवं यो वेद तत्त्वेन कल्पयेत् सोऽविकल्पितः स्वप्नमाये यथा गन्धर्वनगरं यथा तथा विश्वमिदं दृष्टं वेदान्तेषु विचक्षणैः निरोधो न चोत्पत्तिर्न बद्धो न च साधकः न मोक्षो न विमुक्त इत्येषा परमार्थता भावैरसद्भिरेवायम् अद्वयेन च कल्पितः भावा अपद्वयेनैव तस्मादद्वयता शिवा नात्मभावेन नानेदन्न स्वेनापि कथञ्चन न पृथङ् किञ्चित् विदो विदुः वीतराधभयक्रोधैर्मुनिभिर्वेदपारकैः निर्विकल्पो ह्ययं दृष्टः प्रपञ्चोपशमोऽद्वयः तस्मादेवं विदित्वैवम् अद्वैते योजयेत् स्मृतिम् अद्वैतं समुपप्राप्य जडवल्लोकमाचरेत् निश्च्युतिर्निर्नमस्कारो निस्वधाकार एव च चलनिकेतश्च यतिर्यादृच्छिको भवेत् तत्त्वमाध्यात्मिकं दृष्ट्वा तत्त्वं दृष्ट्वा तत्त्वीभूतस्त्वनामस्तत्त्वादप्रच्युतो भवेत् प्रज्ञानां सुप्रदानै स्थिरचरनिकरव्यापिर्व्याप्य लोकान् भुक्त्वा भोगान् भासितान् कामजन्यान् धर्मान् विशेषान् स्वपिति मधुरभं मायया भोजयन्नो माया संख्यातुरीयं परममृतमजं ब्रह्म यत्तन्नतोऽस्मि यो विश्वात्मा विविध विषयान् प्राश्य भोगान्स्त्विष्टान् पश्चाच्चान्यान् स्वमति विभवान् ज्योतिषा स्वेन सूक्ष्मान् सर्वानेतान् पुनरपि शनैः स्वात्मनि स्थापयित्वा हित्वा सर्वान् विशेषान् विगतगुणगणः पात्वसूनस्तुरीयः ब्रह्मादिभ्यो ब्रह्मविद्या सम्प्रदायकर्तृभ्यो वंशऋषिभ्यो नमो महद्भ्यो नमो गुरुभ्यः सर्वोपप्रबलहित प्रज्ञानघनः प्रत्यगर्थो ब्रह्मैवाहमस्मि ब्रह्मैव श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतो वन्दे श्रीमच्छङ्करभगवत्पूज्यपादसद्गुरुभ्यो नमः वन्दे तं सच्चिदानन्दं विधिवर्यं महापतिं वेदवेदान्तसारज्ञं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सदाचारं समाश्रये श्री सच्चिदानन्देन्द्र सरस्वती महासद्गुरुभ्यो नमः अधीः भगवो ब्रह्म 108 ಭಾಷ್ಯವಾಗ ಏತೈಹಿ ಪ್ರಾಣಾದಿಭಿಃ ಆತ್ಮನಃ ಏತೈಃ ಪ್ರಾಣಾದಿಭಿಃ ಆತ್ಮನಃ ಅಪೃಥಗ್ಭೂತೈಃ ಅಪೃಥಗ್ಭಾವೈಃ ಅಪೃಥಗ್ಭೂತೈಃ ಆತ್ಮ ರಜ್ಜುರಿವ ಸರ್ಪಾದಿ ವಿಕಲ್ಪನಾರೂಪೈಃ ಪೃಥಗೇವ ಇತಿ ಲಕ್ಷಿತಃ ಅಭಿಲಕ್ಷಿತಃ ನಿಶ್ಚಿತಃ ಮೂಢೈಃ ಇತ್ಯರ್ಥಃ ಮೂಢರು ಅಂದ್ರೆ ವಿವೇಕ ಇಲ್ಲದೆ ಆತ್ಮಾನಾತ್ಮ ವಿವೇಕ ಇಲ್ಲದವರಿಗೆ ಆ ರೀತಿ ತೋರುತ್ತೆ. ಏತೈಹಿ ಇವುಗಳಿಂದ ಅಂದ್ರೆ ಈ ಪ್ರಾಣಾದಿಗಳಿಂದ ಪ್ರಾಣಾದಿ ಸ್ಥಿತ್ಯಂತವಾಗಿರ್ತಕ್ಕಂತಹ ಭೇದಗಳಿಂದ ಎಲ್ಲ ಭೇದಗಳು ಆತ್ಮನ ಭೇದಗಳು. ಆತ್ಮನ ಹಗ್ಗದ ಭೇದ ಹೇಗೆ ಹಾವು ನಿಂಕೊಡಿ ನದಿಬೇಕು ಹಾಗೆ ಆತ್ಮನ ಭೇದ ಇದಲ್ಲ. ಬೇರೆ ಎಲ್ಲದ್ದಾಗಿರು ಆತ್ಮನಿಗಿಂತ ಬೇರೆ ಎಲ್ಲದ್ದಾಗಿರು ಆತ್ಮನ ಅದು ಪಂಚಮಿ ಮಾಡ್ಕೊಂಡ್ರೆ ಆತ್ಮನಿಗಿಂತ ಬದುಕ್ಭೂತೈ ಆತ್ಮನಃ ಭೇದೈ ಮಾಡ್ಕೊಂಡ್ರೆ ಷಷ್ಠಿ ಆಗತ್ತೆ. ಪಂಚಮಿ ಪಂಚಮಿ ಆಗ್ಬೇಕು. ಆತ್ಮನಿಗಿಂತ ಬೇರೆ ಎಲ್ಲದ್ದಾಗಿರುವ ಬೇರೆ ಬೇರೆ ಆಗದೇ ಇರುವ ಪದಾರ್ಥಗಳಿಂದ ಈ ಪ್ರಾಣಾದಿಗಳಿಂದ ಆತ್ಮನೇ ಕಲ್ಪಿತನಾಗಿದ್ದಾನೆ. ಯಾವುದರಂತೆ ಹಗ್ಗ ಹೇಗೆ ಹಾವೇ ಮುಂತಾದ ಕಲ್ಪನಾ ರೂಪಗಳಿಂದ ತೋರಿಸ್ತೀಯೋ ಅದೇ ರೀತಿ ಈ ನಮ್ಮ ಸಚ್ಚಿದಾನಂದ ಸ್ವರೂಪನಾದ ನಮ್ಮ ಮುಖ್ಯ ಆತ್ಮನು ಪ್ರತ್ಯೇಕಾತ್ಮನು ಅವನು ಬೇರೆ ಬೇರೆಯೋ ಎಂಬಂತೆ ತೋರ್ತಾ ಇದ್ದಾನೆ. ಪೃಥಗೀವ ಲಕ್ಷಿತ ಪೃಥಗೇವ ಅದು ಪೃಥಗೀವ ಲಕ್ಷಿತ ಜ್ಞಾನಿ ಹೇಳೋದು. ಪೃಥಗೇವ ಅಂತ ಇವರು ಅಜ್ಞಾನಿ ಮಾಡ್ಕೊಂಡಿರೋದು. ಬೇರೆ ಬೇರೆಯೇ ಆಗಿದ್ದಾರೆ ಅಂತ ಹೇಳಿ ಈ ರೀತಿ ಕಾಣಲ್ಪಟ್ಟಿದ್ದಾನೆ, ಅವನು ನೋಡಲ್ಪಟ್ಟಿದ್ದಾನೆ, ಆ ರೀತಿ ಅವನ್ನ ಗುರುತಿಸ್ತಾ ಇದ್ದಾರೆ.
ಬೇರೆ ಬೇರೆಯೋನು ಹಾಗೆ ಬೇರೆ ಬೇರೆ ಅಂತಲೇ ನೋಡ್ತಾ ಇದ್ದಾರೆ ಅಂತ ಇದ್ದಾರೆ. ಇನ್ನು ಜನರು ಮಾತ್ರ ಬೇರೆ ಬೇರೆ ಅಲ್ಲದ್ದಾದರೂ ಆತ್ಮನೇ ಆಗಿದ್ರು ಕೂಡ ಮೂಢದೃಷ್ಟವಾದವಾಗಿ, ಮೂಢರು ಅಂದ್ರೆ ಬಾಹ್ಯ ವಸ್ತು ಇರತಕ್ಕಂತಹ ಆಸಕ್ತಿ ಅದರಿಂದ ವಿವೇಕ ಹೋಗುತ್ತೆ. ಮೂಢರು ತಪ್ಪಾದ ಜಾಗದಲ್ಲಿಟ್ಟಂತಹ ಪ್ರೇಮವೇ ಮೋಹಕ್ಕೆ ಕಾರಣ. ಮೋಹ ಯಾಕೆ ಬರುತ್ತೆ ಅಂದ್ರೆ ಯಾವುದು ಸರಿಯಾದ ಜಾಗವಲ್ಲವೋ ತಪ್ಪಾದ ಜಾಗದಲ್ಲಿಟ್ಟಂತಹ ಪ್ರೇಮ ಮೋಹಕ್ಕೆ ಕಾರಣವಾಗಿ ಮೋಹದಿಂದ ಮೂಢನಾಗ್ತಾನೆ, ಅವಿವೇಕಿ ಆಗ್ತಾನೆ. ಆ ಮೂಢನಾದವನಾಗಿ ಅಲ್ಲಿ ಬಾಹ್ಯ ವಿಷಯದಲ್ಲಿ ಪ್ರೇಮ, ಆಸಕ್ತಿ, ಕುತೂಹಲ ಮೂರಿದೆಯಲ್ಲ ಮನುಷ್ಯನಿಗೆ ಈ ಹೋಲಿಕೆ ಸ್ವಭಾವ ಮತ್ತು ಸ್ಪರ್ಧಾ ಸ್ವಭಾವ ಮತ್ತೆ ಅನುಕರಣೆ ಸ್ವಭಾವ ಮೂರು ಭಾರಿ ಡೇಂಜರು. ಮನುಷ್ಯ ತುಂಬಾ ಇದೆ, ನಾನು ಅವರಂಗೆ ಆಗಬೇಕು ಅಂತ ಒಂಥರ ಹೋಲಿಸ್ಕೋತಾನೆ. ನಮ್ಮ ಹಾಗೆ ಇದು ಅವ್ರು ತುಂಬ ಮೇಲಕ್ಕೆ ಹೋಗ್ಬಿಟ್ರು ಅಂತ ಹೋಲಿಸ್ಕೊಳ್ಳೋ ಸ್ವಭಾವ. ಸ್ಪರ್ಧೆ, ನಾನು ಮುಂದೆ ಹೋಗ್ಬೇಕು ಅಂತ. ಇನ್ನೊಂದು ಯಾರನ್ನೋ ಅನುಕರಣೆ ಮಾಡೋದು, ಬ್ರಿಟಿಷನ್ನು ಅನುಕರಣೆ ಮಾಡೋದು, ಮುಸಲ್ಮಾನರು ಅನುಕರಣೆ ಮಾಡೋದು, ಇನ್ಯಾರನ್ನೋ ಜನ ಅನುಕರಣೆ ಮಾಡೋದು. ಅವರೆಲ್ಲ ಚೆನ್ನಾಗಿ ಇವನೇ ಕಲ್ಪನೆ ಮಾಡ್ಕೊಂಡ್ಬಿಡ್ತಾನೆ. ಹಂಗೆ ಕಾಫ್ ಬಿಟ್ಟು ಟೈವಿ ಕಟ್ಕೊಂಡು ಪ್ಯಾಂಟ್ ಹಾಕೊಂಡು ತುಂಬಾ ಚೆನ್ನಾಗಿ ಕಾಣ್ತೀನಿ ಅಂತ ಇವಂದೇ ಇಮ್ಯಾಜಿನೇಷನ್. ಯಾಕೆ ಚಂದ ಏನ್ ಚಂದ ಅಂತ ಕೇಳೋ ಉತ್ಸಾಹ ಇಲ್ಲ. ಹೀಗಾಗಿ ಎಲ್ಲರೂ ಸ್ವಧರ್ಮ ತ್ಯಾಗ ಮಾಡಿದ್ರು. ಈ ಅನುಕರಣೆ ಮನೋಭಾವ ಎಲ್ಲಿವರೆಗೆ ಬಂತು, ಈ ಹೋಲಿಕೆ ಕೊಡೋದು ಎಲ್ಲಿವರೆಗೆ ಬಂತು, ಸ್ಪರ್ಧೆ. ಈ ಮಕ್ಕಳಲ್ಲಿ ಇವತ್ತಿನ ಈ ವಿದ್ಯಾಭ್ಯಾಸ ದೊಡ್ಡ ದೋಷ ಇದೆ. ಇದು ಎಲ್ಲಾ ಮಕ್ಕಳಲ್ಲೂ ಇರ್ತಕ್ಕಂಥ ಮೂರು ದೊಡ್ಡ ದೋಷ. ಒಂದು ಸ್ಪರ್ಧೆ ಮಾಡ್ತಾರೆ, ಮಕ್ಕಳಿಗೆ ಸ್ಪರ್ಧೆ ಮನೋಭಾವ. ವಿದ್ಯಾವಂತಾಗ ಆಸಕ್ತಿ ಬೆಳೆಸ್ಬೇಕು, ಅದು ಮಾಡಿಸಲ್ಲ, ಸ್ಪರ್ಧೆ ಬೆಳೆಸ್ತಾರೆ. ಆಮೇಲೆ ಅನುಕರಣೆ ಮಾಡಿಸ್ತಾರೆ, ಅವರ ಹಾಗೆ ಆಗ್ಬೇಕು ಅಂತಾರೆ. ಆಮೇಲೆ ಹೋಲಿಕೆ ಕೊಡ್ತಾರೆ. ಅದು ಮನಸ್ಸಿಗೆ, ಮಕ್ಕಳಿಗೆ ತುಂಬಾ ಡಿಪ್ರೆಷನ್ ಆಗುತ್ತೆ, ಮನಸ್ಸಿಗೆ ತುಂಬಾ ಪ್ರೆಷರ್ ಬೀಳುತ್ತೆ. ಅದು ತುಂಬಾ ತಪ್ಪದು ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಇದರಿಂದ ಮೋಹಗೊಂಡವರಾಗಿ ಜನ ಎಲ್ಲ ವಿವೇಕಕ್ಕೆ ತುತ್ತಾಗಿದ್ದಾರೆ ಅಂತ ಇದ್ದಾರೆ. ಆದರೆ ವಿವೇಕಿನಾಂತೋ ರಜ್ವಾಮಿವ ಕಲ್ಪಿತಾಃ ಸರ್ಪಾದಯಃ ನ ಆತ್ಮವ್ಯತಿರೇಕೇಣ ಪ್ರಾಣಾದಯಃ ಸಂತಿ ಇತ್ಯಭಿಪ್ರಾಯಃ. ಹಿಂದಿನ 2-3 ಪ್ಯಾರಾದಿಂದ ಸರ್ಪ ಬಂದಿರಲಿಲ್ಲ, ಅದಕ್ಕೆ 2 ಸಲ ಕೊಟ್ಟರು. ಆವರೇಜ್ ಮೇಂಟೈನ್ ಮಾಡ್ಬೇಕಲ್ಲ, ಅದಕ್ಕೋಸ್ಕರಾಗಿ ವಿವೇಕಿಗಳಾದವರಿಗಾದರೋ ಹಗ್ಗದಲ್ಲಿ ಹಾವೇ ಮುಂತಾದವು ಹೇಗೆ ಕಲ್ಪಿತವಾಗಿದೆಯೋ ಅದೇ ರೀತಿ ಅವರಿಗೆ ಆತ್ಮನಲ್ಲೆಲ್ಲ ಕಲ್ಪಿತವಾಗಿರೋದು ಸ್ಪಷ್ಟ ಗೊತ್ತಾಗಿರುತ್ತೆ. ಅವ್ರು ಎಷ್ಟು ಮಟ್ಟಿಗೆ ನೋಡಿರ್ತಾರೆ ಅಂದ್ರೆ ಬಹಳ ಪ್ರತ್ಯಕ್ಷ ದೃಷ್ಟಿ, ಸೂಕ್ಷ್ಮ ದೃಷ್ಟಿ, ಅನುಭವ ದೃಷ್ಟಿ, ಶಾಸ್ತ್ರ ದೃಷ್ಟಿ ಇದನ್ನಿಟ್ಕೊಂಡು ನೋಡೋರಿಗೆ ತುಂಬ ಸುಲಭವಾಗಿ ಸಿಗ್ತಾನೆ ಆತ್ಮ. ಬಾಹ್ಯ ದೃಷ್ಟಿ, ಲೌಕಿಕ ದೃಷ್ಟಿ, ಅನಾತ್ಮ ದೃಷ್ಟಿ ಮತ್ತೆ ಕುತೂಹಲ ದೃಷ್ಟಿ, ಭೌತಿಕ ದೃಷ್ಟಿ, ಇವರಿಗೆ ಪರಮಾತ್ಮ ಸಿಗೋಲ್ಲ, ತಿಪ್ಪಲಾಗ ಹೊಡೆದು ಸಿಗೋಲ್ಲ. ಆ ದೃಷ್ಟಿ ಬಿಟ್ಬಿಡ್ಬೇಕು. ಭೌತಿಕ ದೃಷ್ಟಿ, ಅನಾತ್ಮ ದೃಷ್ಟಿ, ಕುತೂಹಲ ದೃಷ್ಟಿ, ಲೌಕಿಕ ದೃಷ್ಟಿ, ಬಾಹ್ಯ ದೃಷ್ಟಿ ಬಿಟ್ಟು ಪ್ರತ್ಯಕ್ಷ ದೃಷ್ಟಿ, ಶಾಸ್ತ್ರ ದೃಷ್ಟಿ, ಅನುಭವ ದೃಷ್ಟಿ ಮತ್ತೆ ಮತ್ತೆ ಅಂತರಾತ್ಮ ದೃಷ್ಟಿ, ಪ್ರತ್ಯೇಕ ಸ್ವರೂಪ ದೃಷ್ಟಿ ನೋಡ್ಕೊಂಡ್ರೆ ಸಿಗ್ತಾರೆ. ಆದರೆ ವಿವೇಕಿಗಳಾದವರಿಗೆ ರಜ್ಜುವಿನಲ್ಲಿ ಹಗ್ಗವು ಹೇಗೆ ಕಲ್ಪಿದೆಯೋ, ಹಗ್ಗವಂತಾದರೂ ಹೇಗೆ ಕಲ್ಪಿತವಾಗಿದೆಯೋ ಅವರಿಗೆ ಈ ಪ್ರಾಣಾದಿಗಳು ಯಾವುದೂ ಕೂಡ ಆತ್ಮರಿಗಿಂತ ಬೇರೆಯಾಗಿಲ್ಲ ಅಂತ ನಿಶ್ಚಿತವಾಗಿ ಗೊತ್ತಾಗಿರುತ್ತೆ. ಎಷ್ಟು ಸ್ಪಷ್ಟ ಕಂಡುಕೊಂಡಿರ್ತಾರೆ ಅಂತಂದ್ರೆ, ಇಲ್ಲಿ ಹೇಗೆ ಹಗ್ಗ ಗೊತ್ತು ಹಾಕೊಂಡವನು ಅದೆಲ್ಲ ಕಲ್ಪನೆ ಸೋರಿಕೆ ಅಂದ್ಕೊಂಡಿರ್ತಾನೋ ಅಷ್ಟರ ಮಟ್ಟಿಗೆ ತಿಳ್ಕೊಂಡಿರ್ತಾರೆ. ಆತ್ಮರೊಬ್ಬನೇ ಪರಮಾರ್ಥ ಸತ್ಯ, ಆತ್ಮ ವ್ಯತಿರಿಕ್ತವಾಗಿ ಯಾವುದು ಇಲ್ಲವೇ ಇಲ್ಲ, ತೋರೋಕಾದಲ್ಲೂ ಇಲ್ಲ. ಇದು ಅನಿತ್ಯ ಅಂದ್ರೆ ಸ್ವಲ್ಪ ಹೊತ್ತು ತೋರುತ್ತೆ, ಆಮೇಲೆ ಇಲ್ಲ ಆಗತ್ತೆ ಅಲ್ಲ. ತೋರೋಕಾದಲ್ಲಿ ಅದು ಆ ರೀತಿ ಇಲ್ಲ ಅಂತ ತಿಳ್ಕೊಳ್ಳೋದು ಅನಿತ್ಯತ್ವ ಹೊರತು ಸ್ವಲ್ಪ ಸರಿಗಿರುತ್ತೆ ಆಮೇಲೆ ಹೋಗುತ್ತೆ, ಅನಿತ್ಯ ಅಲ್ಲ. ಇದಂ ಸರ್ವಂ ಯದಯಮಾತ್ಮ ಇತಿ ಶ್ರುತೇಃ. ಇದೆಲ್ಲವೂ ಯಾವ ಈ ಆತ್ಮನೆಂಬುದಾನೆ ಅವನೇ. ಯದಯ ಆತ್ಮ, ಎದೆಯಲ್ಲಿರೋ ಆತ್ಮ ಅಂತ ಯದಯಮಾತ್ಮ. ಯತ್ ಅಯಂ ಆತ್ಮ ಅಂತ ಪರಚ್ಛೇದ. ಕನ್ನಡದಲ್ಲಿ ಎದೆ ಅಂತಿದ್ಯಲ್ಲಪ್ಪ, ಎದೆಯಲ್ಲಿರೋ ಆತ್ಮ ಕಣಪ್ಪ ಇದೆಲ್ಲ ಅಂತ ಹೇಳ್ತಾ ಇದೆ. ಯದಯಮಾತ್ಮ ಎದೆಯಲ್ಲಿರೋ ಹಾಗ ಅರ್ಥ ಅಲ್ಲ. ಯತ್ ಅಯಂ ಆತ್ಮ ಸಂಸ್ಕೃತದಲ್ಲಿ ಬೇರೆ 3 ಪದ ಅದು. ಇದೆಲ್ಲವೂ ಈ ಆತ್ಮನೇ ಒಳಗೆ ಬುದ್ಧಿ ಸಾಕ್ಷಿಯಾಗಿ ತೋರ್ತಾ ಇರುವಂತಹ ಚೈತನ್ಯವೇ ಆಶ್ಚರ್ಯ ಆಗುತ್ತೆ. ಆ ಚೈತನ್ಯ ನಿರವಯವ, ಅದು ಅದ್ವಿತೀಯ, ಅದು ಅವಿಕ್ರಿಯ, ಅದು ಏಕ, ಅನೇಕವಾಗಿ ಸದ್ವಿತೀಯವಾಗಿ ಸಾವಯವವಾಗಿ ಅಚೇತನ ತೋರುತ್ತೆ. ಆಶ್ಚರ್ಯಪ್ಪ. ಚೇತನ ಅಚೇತನವಾಗಿ ತೋರೋದು, ಅದ್ವಿತೀಯ ಸದ್ವಿತೀಯವಾಗಿ ತೋರೋದು, ನಿರವಯವ ಸಾವಯವಾಗಿ ತೋರೋದು, ಒಳಗಿರೋದು ಹೊರಗಿನ ತೋರೋದು. ಎಂಥದ್ದು ಇದು?
ಹೀಗೆಲ್ಲ ಉಂಟು ತಪ್ಪಲಿಕ್ಕೆಲೆ ಆಗಿದೆಯಲ್ಲ ನೀ ದೃಷ್ಟೇ ಅಲ್ಪಪನ್ನ ನಾಮ ದೃಷ್ಟತ್ವಾದಿ ದೃಷ್ಟತ್ವ ಇದೆ. ಆಗ್ಬಿಟ್ಟಿದೆಯಲ್ಲ ಅನ್ನೋದೇ ಉತ್ತರವೇ ಹೊರತು ಆಗೋ ಕಾರಣ ಇಲ್ವಲ್ಲ, ಆಗ್ಬಾರ್ದಾಗಿತ್ತಲ್ಲ, ಆಗೋ ಹಾಗಿಲ್ವಲ್ಲ ಅಂತ ಎಲ್ಲ ತರ್ಕ ಹೊರಡಿದೆ. ಆಗಿದೆಯಲ್ಲ, ಏನ್ ಮಾಡ್ತೀರ? ಏವಂ ಆತ್ಮವ್ಯತಿರೇಕೇಣ ಏವಂ ಆತ್ಮವ್ಯತಿರೇಕೇಣ ಅಸತ್ವಂ ಸತ್ವಂ ರಜ್ಜು ಸರ್ಪೋದು ಆತ್ಮನಿ ಕಲ್ಪಿತಾನ ರಜ್ಜುಸರ್ಪವತ್ ಆತ್ಮನಿ ಕಲ್ಪಿತಾನಾಂ ಆತ್ಮಾನಂಚ ಕೇವಲಂ ಆತ್ಮಾನಂಚ ಕೇವಲಂ ನಿರ್ವಿಕಲ್ಪಂ ಯೋ ವೇದ ನಿರ್ವಿಕಲ್ಪಂ ಯೋ ವೇದ ತತ್ವೇನ ತತ್ವೇನ ಶ್ರುತಿತಃ ಯುಕ್ತಿತಶ್ಚ ಶ್ರುತಿತಃ ಯುಕ್ತಿತಶ್ಚ ಸಹ ಅಭಿಶಂಕಿತಃ ಸಹ ಅವಿಶಂಕಿತಃ ವೇದಾರ್ಥಂ ವಿಭಾಗತಃ ಕಲ್ಪಯೇತ್ ವಿಭಾಗತಃ ಕಲ್ಪಯೇತ್ ಕಲ್ಪಯತಿ ಇತ್ಯರ್ಥಃ. ಕಲ್ಪಯತಿ ಇತ್ಯರ್ಥಃ. ಇದಂ ಏವಂ ಪರಂ ವಾಕ್ಯಂ ಏವಂ ಪರಂ ವಾಕ್ಯಂ ಅದೋ ಅನ್ಯ ಪರಮಿತಿ. ಅದೋ ಅನ್ಯಪರಮಿತಿ. ಈ ರೀತಿಯಾಗಿ ಅಲ್ಲಿ ಹಾಗೆ ದೃಷ್ಟಾಂತದಲ್ಲಿ ರಜ್ಜುಗಿಂತ ಬೇರೆಯಾಗಿ ಏನು ಇಲ್ಲವೋ ಅದೇ ಆತ್ಮಗಿಂತ ಬೇರೆಯಾಗಿ ಯಾವುದೂ ಇಲ್ಲ. ರಜ್ಜು ತೋರೋ ಸರ್ಪದಂತೆ ಇದೆಲ್ಲ ಸುಳ್ಳು. ಮೂರನೇ ದೃಷ್ಟಾಂತ, ಮೂರನೇ ಸಲ ಇದು ಇದೇ ಆಗಿದೆ. ಹಗ್ಗದಲ್ಲಿ ತೋರುವ ಹಾವಿನಂತೆಯೇ ಎಲ್ಲಾ ತೋರಿಕೆಯ ದೃಶ್ಯವು ಅಸತ್ತು, ಸುಳ್ಳು, ಕಲ್ಪಿತ, ನಿಜವಾಗಿ ಇಲ್ಲದ್ದು. ಇದೆಲ್ಲ ಆತ್ಮದಲ್ಲಿ ಕಲ್ಪಿತವಾಗಿರ್ತಕ್ಕಂಥವುಗಳು, ಬರೀ ತೋರಿಕೆ. ಆದರೆ ಆತ್ಮಾನಂತಾನೆ ಆತ್ಮಾನಂತೂ ಅಂತ ಆತ್ಮನನ್ನಾದರೂ ಕೇವಲವಾಗಿ ಯಾರು ನೋಡ್ತಾನೋ ಅಂತ. ಆತ್ಮನ ನಾವು ಏನ್ ನೋಡ್ತಾ ಇದೀವಿ? ಉಪಾಧಿಯಿಂದ ಕೂಡಿಸ್ಕೊಂಡು ನೋಡ್ತಾ ಇದೀವಿ. ನಾನು ಅಂದ್ರೆ ಯೋಚನೆ ಮಾಡೋನು, ನಾನು ಅಂದ್ರೆ ತಿಳ್ಕೊಳ್ಳೋನು, ನಾನು ಅಂದ್ರೆ ಗಂಡು, ನಾನು ಅಂದ್ರೆ ಹೆಣ್ಣು, ನಾನು ಅಂದ್ರೆ ನೋಡೋದು. ಈ ರೀತಿ ದೇಹೇಂದ್ರಿಯ ಮನೋಬುದ್ಧಿಗಳನ್ನು ಕೂಡಿಸ್ಕೊಂಡು ಆತ್ಮ ತಿಳ್ಕೊಂಡಿದೀವಲ್ಲ, ಇದು ಅಕೃತ್ಸಂ ವೇದ. ಯೋ ವೇದ ಇದಂ ಆತ್ಮಾನ್ ಪಶ್ಯಾಮಿ ಇತಿ ಆತ್ಮ ಗಂಧ ಚಕ್ಷು ಅಲ್ಲ. ಇದರಲ್ಲಿ ಬೃಹದಾನಿಕದಲ್ಲಿ ಪ್ರಾಣನ್ನೇವ ಪ್ರಾಣವನೋ ಭಗಿ ಭಜನ್ವಾ ಪಶ್ಯನ್ ಚಕ್ಷುಷೋ ಮನಃ ತಾನ್ಯ ಸೇತಾನಿ ಕರ್ಮಣಾಮಾನ್ಯೇವ. ಅಕೃತ್ಸ ಅದು. ನೋಡೋನು ಕೇಳೋನು ಹಾಕಿ ತಿಳ್ಕೊಬಾರ್ದು, ಆತ್ಮ ಅಂತ ತಿಳ್ಕೊಬೇಕಂತೆ. ಅತತಿ ಅತ್ತಿ ಆಪ್ನೋತಿ ಅಂತ ಆ ರೀತಿ. ಹಾಗೆ ಕೇವಲವಾದ ಸ್ವರೂಪವನ್ನು, ಕೇವಲ ಅನ್ನೋದು ಏನ್ ಹೇಳುತ್ತೆ? ಬೆರಿಕೆ ಇಲ್ಲದ, ಮಿಕ್ಸಪ್ ಇಲ್ಲದೆ ಇರುವ ಶುದ್ಧವಾದಂತಹ ಆತ್ಮನನ್ನ, ನಿರ್ವಿಕಲ್ಪನಾಗಿರ್ತಕ್ಕಂಥವನನ್ನ ಯಾವಾತನು, ಯಾವ ಮುಮುಕ್ಷುವು, ಯಾವ ಸಾಧಕನು ತತ್ವೇನ ಅಂದ್ರೆ ಯಥಾವತ್ ಆಸ್ ಇಟ್ ಈಸ್, ಹೇಗಿದೆಯೋ ಹಾಗೆ ಕಂಡ್ಕೊಳ್ತಾನೋ. ಹೇಗೆ ಕಂಡ್ಕೊಳ್ತಾನೆ? ಶ್ರುತಿಯಿಂದಲೂ ಮತ್ತು ಯುಕ್ತಿಯಿಂದಲೂ. ಶ್ರುತಿಯೇ ಇದು ಕಂಡ್ಕೊಳ್ಳೋ ಸಾಧನ. ನಾವೇದವಿನ್ಮನುತೆ ಶ್ರುತಿ ಸಹಾಯವಿದೆ. ಶ್ರುತಿ ಹೇಳಿಕೊಟ್ಟ ರೀತಿಯ ಭಾಷೆ ಇಲ್ಲದೆ ಕೆಲಸ. ಏನೋ ಶ್ರುತಿ ಅಂತ ಆಗ್ಬೇಕಾಗಿಲ್ಲ, ಶ್ರುತಿ ಹೇಳಿದಂತಹ ವಾಕ್ಯಾರ್ಥವನ್ನು ಇಟ್ಕೊಂಡ ವಾಕ್ಯವಿಲ್ಲದೆ ಹೋದ್ರೆ ತಿಳ್ಕೊಕ್ಕಾಗಲ್ಲ ಅಂತ. ಅದು ಹಿಂದಿ ಆಗಲಿ, ಕನ್ನಡ ಆಗಲಿ, ತಮಿಳು ಆಗಲಿ, ತೆಲುಗಾಗಲಿ, ಇಂಗ್ಲಿಷ್ ಆಗಲಿ, ಏನಾಗಲಿ ಶ್ರುತಿಯಿಂದಲೂ. ಯುಕ್ತಿ ಅಂದ್ರೆ ಅನುಭವವನ್ನು ಕಂಡುಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂತಹ ಖಂಡಾನುಭವ ಬಿಟ್ಟು ಅಖಂಡಾನುಭವ ಕಡೆಗೆ ಹೋಗುವಂತಹ ತರ್ಕ, ಅದನ್ನು ಯುಕ್ತಿ ಅಂತ ಇದ್ದಾರೆ. ಅನ್ನೋ ತರ್ಕ ಅಥವಾ ಪ್ರಕ್ರಿಯೆ. ಅವುಗಳಿಂದ ಯಾವಾತನು ಯಥಾವತ್ತಾಗಿ ಕಂಡ್ಕೊಳ್ತಾನೋ ಅವನು ನೋಡಪ್ಪ. ಸಹ ಅಂದ್ರೆ ಆ ಕಂಡ್ಕೊಂಡವನು ಯಥಾವತ್, ಅವನು ಅವಿಶಂಕಿತ, ನಿಸ್ಸಂದಿಗ್ಧವಾಗಿ, ಸಂದೇಹವಿಲ್ಲದೇನೆ ವೇದಾರ್ಥವನ್ನು ವಿಭಾಗ ಮಾಡಿ ಕಂಡ್ಕೊಳ್ತಾನಂತೆ. ವಿಭಾಗ ಮಾಡಿ ಕಂಡ್ಕೊಳ್ತಾನೆ. ಹೇಗೆ ಗೊತ್ಮಾಡ್ಕೊಳ್ತಾನೆ? ಕಲ್ಪಯೇದು ಕಲ್ಪಯತಿ, ಕಲ್ಪಿಸಿಯಾನು ಅವನೇ ಕಲ್ಪಿಸುತ್ತಾನೆ ಅಂದ್ರು. ಇದಂ ಏವಂ ಪರಮಕ್ಕೆ ನೀವೇನ್ರಿ ಇದೆಲ್ಲವೂ ಬ್ರಹ್ಮ ಅಂತಿರಲ್ಲ, ಶ್ರುತಿಯೇ ಆತ್ಮನ ಆಕಾಶ ಸಂಭೂತಃ. ಆಕಾಶ ಸೃಷ್ಟಿ ಹೇಳಿದ್ಯಲ್ರಿ, ಸೃಷ್ಟಿ ಹೇಳಿದ್ಮೇಲೆ ಅದರ ಶ್ರುತಿ ಹೇಳ್ತಾರ ಸುಳ್ಳೇನ್ರಿ? ಮಹಾರಾಯ, ಸೃಷ್ಟಿ ವಾಕ್ಯ ಬಂದಿರೋದು ಅನನ್ಯತ್ವ ಪ್ರತಿಪಾದನಾಯ ಅಷ್ಟಕ್ಕೆ ಹೊರತು ಸೃಷ್ಟಿ ಆಯ್ತು ಅಂತ ಹೇಳ್ಕೊಸ ಅಲ್ಲ. ಸೃಷ್ಟಿ ಆಯ್ತು ಅಂತ ತಿಳ್ಕೊಂಡು ನೀವು ಏನ್ ಮಾಡ್ತೀರಾ? ನೀವು ಸೃಷ್ಟರಾಗ್ತೀರಾ? ನೀವು ಸೃಷ್ಟರಾಗೋದು ನಿಮ್ಗೆ ಇಷ್ಟವಾ? ಸೃಷ್ಟಿಯಾಗಿರೋದು ಅನರ್ಥ ಕಾರಣ ಅಂತ ಆದ್ಮೇಲೆ ಸೃಷ್ಟಿಯನ್ನ ತಿಳ್ಕೊಳ್ಳೋಕ್ಕೋಸ್ಕರ ಸೃಷ್ಟಿಯನ್ನು ಹೇಳಿಲ್ಲ. ಸೃಷ್ಟವಾದ ಜಗತ್ತು ಸ್ರಷ್ಟವಾದ ಬ್ರಹ್ಮಕ್ಕಿಂತ ಬೇರೆ ಅಲ್ಲ ಅಂತ ಕಂಡ್ಕೊಳ್ಳೋಕ್ಕೋಸ್ಕರಾಗಿ ಸೃಷ್ಟಿಯನ್ನು ಅನುವಾದ ಮಾಡ್ಕೊಳ್ತಾರೆ. ಇನ್ನೊಂದು ಆತ್ಮನ ಗುರುತಿಸ್ಕೊಳ್ಳೋಕ್ಕೂ ಇದೇ ಜಾಗ. ಹೇಗೆ ಬೆಳಕನ್ನ ಪದಾರ್ಥ ಮೇಲೆ ನೋಡ್ಬೇಕೋ, ಉಪಾಧಿಗಳಲ್ಲೇ ತೋರಿಕೊಂಡು ಆತ್ಮನನ್ನು ಉಪಾಧಿ ಬಿಟ್ಟು ತಿಳ್ಕೊಬೇಕು. ಆತ್ಮನ ಉಪಾಧಿಯಿಂದ ಯಾವ ಉಪಾಧಿ ಇಟ್ಕೊಳ್ತಿದ್ದೆ ನೋಡೋಕೆ ಜಾಗವೇ ಇಲ್ಲ. ದೇಹಂಜ ಮನೋ ಬುದ್ಧಿ ಇಲ್ಲ ಅಂದ್ರೆ ಹೆಂಗ್ ಕಂಡ್ಕೊಳ್ತೀರ ಆತ್ಮನನ್ನ? ಕಂಡ್ಕೊಳ್ಳೋರ್ಗ್ ಬೇಕು, ಕಂಡ್ಕೊಂಡ್ಮೇಲೆ ಬಾಹ್ಯ ಆಗುತ್ತೆ. ಅದಲ್ದೇನೆ ಈ ಪುಣ್ಯ ಪಾಪ ಮಾಡಿದವರಿಗೆ ಫಲ ಅನುಭವಿಸೋದಕ್ಕೆ ಒಂದು ಜಾಗ ಬೇಕಲ್ಲ, ಅದಕ್ಕೋಸ್ಕರ ಸೃಷ್ಟಿ ಹೇಳ್ಬೇಕು. ಏನು ಮಾಡೋಕ್ಕಾಗಲ್ಲ. ಇದಾದ ಅಕೃತಾಭ್ಯಾಗಮ ಕೃತವಿಪ್ರನಾಶ ಆಗುತ್ತೆ. ಹಾಗಾಗಿ ಸೃಷ್ಟಿಯನ್ನ ಈ 3-4 ದೃಷ್ಟಿಯಿಂದ ಉಪಾಸನೆ ಮಾಡೋಕ್ಕೂ ಜಾಗ ಬೇಕು. ಆದಿತ್ಯೋ ಬ್ರಹ್ಮೇಚುಪಾಸೀತ, ಮನೋ ಬ್ರಹ್ಮೇಚುಪಾಸೀತ, ವಿದ್ಯು, ಇದಕ್ಕೆಲ್ಲ ಜಾಗ ಸೃಷ್ಟಿ ಹೇಳ್ಬೇಕು. ಹೀಗೆ
ಅನೇಕ ಉದ್ದೇಶವನ್ನು ಇಟ್ಕೊಂಡು ಶ್ರುತಿ ಸೃಷ್ಟಿ ಹೇಳಿ ಹೊರತು ಸತ್ಯತ್ವ ಬುದ್ಧಿಯಿಂದ ಮಾತ್ರ ಹೇಳಿಲ್ಲ. ಸೃಷ್ಟಿ ತದನತ್ವ ಆರಂಭಣ ಶಬ್ದ ಬಿಡಿದ್ದಾರೆ ಸತ್ಯತ್ವ. ಹಾಗಾಗಿ ಆ ಮಹಾತ್ಮ ಜ್ಞಾನಿ ಇದಂ ವಾಕ್ಯಂ ಏವಂ ಪರಂ, ಇದು ವಾಕ್ಯವು ಏಕತ್ವವನ್ನು ಹೇಳಿ ಬಂದಿದೆ, ಇದು ಅನುವಾದವಾಗಿದೆ, ಇದು ಅರ್ಥವಾದವಾಗಿದೆ, ಇದು ಪ್ರಧಾನವಾದ ವಾಕ್ಯವಾಗಿದೆ, ಇದು ಉದ್ದೇಶ ವಾಕ್ಯವಾಗಿದೆ ಅಂತ ಯಾವುದು ಉದ್ದೇಶ ವಾಕ್ಯ, ಯಾವುದು ಪ್ರಧಾನ ವಾಕ್ಯ, ಯಾವುದು ಅನುವಾದ ವಾಕ್ಯ, ಯಾವುದು ಅರ್ಥವಾದ ವಾಕ್ಯ, ಯಾವುದು ಕೇವಲ ಉಪಾಯ ವಾಕ್ಯ, ಎಲ್ಲವನ್ನೂ ತತ್ವಜ್ಞಾನಿ ಅರ್ಥ ಮಾಡ್ತಾನೆ. ಅವನಿಗೆ ವೇದಾರ್ಥ ಕರೆಕ್ಟಾಗಿ ಗೊತ್ತು. ಯಾಕಂದ್ರೆ ತನ್ನದೇ ವಾಣಿ, ತಾನು ಪರಮಾತ್ಮನ ಬಿಟ್ಟ, ಪರಮಾತ್ಮನಾಗಿರುವ ಜ್ಞಾನಿಗೆ ತನ್ನ ವಾಣಿಯ ಅರ್ಥವಾಗಲ್ವೇ? ಕರೆಕ್ಟ್ ಅರ್ಥ ಆಗುತ್ತೆ, ಅವನೇ ಮಾಡ್ತಾನೆ. ಅದು ಒಂದು ಪರಮತ. ಯಾಕೆ ಮನುಸ್ಮೃತಿಯಲ್ಲೂ ಇದೆ, ವೇದಾನ್ ಜ್ಞಾತುಂ ಶಕ್ನೋತಿ ತತ್ವತಃ. ಅನಾಧ್ಯಾತ್ಮವಿತ್ ವೇದಾನ್ ಜ್ಞಾತುಂ ಶಕ್ನೋತಿ ತತ್ವತಃ. ಶ್ಲೋಕ ಮಾಡಿಬಿಟ್ಟೆ. ಅಧ್ಯಾತ್ಮವಿತ್ ನ ಅಧ್ಯಾತ್ಮವಿತ್ ಅನಧ್ಯಾತ್ಮವಿತ್. ಅಧ್ಯಾತ್ಮನ ಆತ್ಮನಿ ಇತ್ಯಧ್ಯಾತ್ಮಿ. ನಮ್ಮ ಒಳಗಿರ್ತಕ್ಕಂತಹ ಆತ್ಮನನ್ನ ಕಂಡುಕೊಳ್ಳದವನು, ತಿಳಿದುಕೊಳ್ಳದೆ ಇದ್ದವನು ವೇದವನ್ನ ಯಥಾವತ್ತಾಗಿ ತಿಳಿಯಲಾರ. ಅವನಿಗೆ ವೇದಾರ್ಥ ಗೊತ್ತಿಲ್ಲ ಅಂತ. ಆತ್ಮಜ್ಞಾನಿಗಳೇ ವೇದ ಭಾಷ್ಯ ವೇದಾರ್ಥ ಹೇಳಬೇಕೆ ಹೊರತು ಬೇರೆಯವರು ಸಂಸ್ಕೃತ ಪಂಡಿತರೆಲ್ಲ ಹೇಳ್ತೀನಿ, ವ್ಯಾಕರಣ ಗೊತ್ತು, ಮೀಮಾಂಸ ಗೊತ್ತು ಹೇಳ್ತಿಂತ ಹೋಗಬಾರ್ದು. ತತ್ವಜ್ಞಾನಿಗೆ ಕೊಡ್ಬೇಕು ವೇದಾರ್ಥವನ್ನು ಮಾಡೋದಕ್ಕೆ ಅಂತ. ಯಾಕಂದ್ರೆ ಮನುಸ್ಮೃತಿಯಲ್ಲಿ ಹಾಗೆ ಇದೆ, ಯನಧ್ಯಾತ್ಮವಿತ್ ಕಶ್ಚಿತ್ ಕ್ರಿಯಾಫಲಮುಪಾಶ್ನುತೆ ಮಾನವಂ ವಚನಂ. ಅಧ್ಯಾತ್ಮವಿತ್ ಕಶ್ಚಿತ್ ಕ್ರಿಯಾಫಲಮುಪಾಶ್ನುತೆ ಇತಿ ಮಾನವಂ ವಚನಂ. ವಾಕ್ಯ ಕ್ರಿಯಾಫಲ ಅನ್ನೋದಿದೆ ಹೊರತು ವೇದಾರ್ಥಗಳಿಲ್ಲ ವಾಕ್ಯ. ಮುನು ಏನಂದ, ಅಧ್ಯಾತ್ಮವಿತ್ತು ಅಲ್ಲದವನು ಕರ್ಮಫಲವನ್ನು ಪೂರ್ತಿ ಪಡ್ಕೊಳ್ಳಲ್ಲ. ಅಂದ್ರೆ ನಾವೇನೋ ಒಂದು ಪ್ರಯೋಜನಕ್ಕಾಗಿ ಒಂದು ಕರ್ಮ ಮಾಡಿದ್ರೆ ಆ ಪ್ರಯೋಜನ ಅಧ್ಯಾತ್ಮ ಜ್ಞಾನಿ ಅಲ್ಲದವನಿಗೆ ಆ ಪೂರ್ತಿ ಬರೋದೇ ಇಲ್ಲ. ಅಧ್ಯಾತ್ಮ ಜ್ಞಾನಿ ಬರಲೇಬೇಕಾಗಿಲ್ಲ. ಅಧ್ಯಾತ್ಮ ಜ್ಞಾನಿ ಪೂರ್ಣ ಫಲ, ಅಧ್ಯಾತ್ಮ ಜ್ಞಾನಿ ಕೃತಕೃತ್ಯ. ಅಂದ್ರೆ ಅಧ್ಯಾತ್ಮ ಜ್ಞಾನಿ ಆದವನು ಅದರ ಪೂರ್ಣ ಫಲವನ್ನು ಗೊತ್ತು ಮಾಡ್ತಾನೆ ಅಂತ ಅರ್ಥ ಮಾಡಬೇಕು. ಕ್ರಿಯಾಫಲವನ್ನು ಅಧ್ಯಾತ್ಮ ವಿಚಾರ ಗೊತ್ತಿದೆ ಇದ್ದು ಪೂರ್ಣ ಗೊತ್ತಾಗಲ್ಲ ಅಂತ ಅರ್ಥ ಮಾಡಬೇಕು. ಅಧ್ಯಾತ್ಮದ ಬೇಸಿಕ್ ಮೇಲೆ ಯಾವ ವೇದಾರ್ಥವನ್ನು ಕ್ರಿಯೆಗೆ ಫಲ ಆತ್ಮಜ್ಞಾನವೇ ಅಂತ. ಅದಕ್ಕೆ ಪರಮ ಫಲವು ಆತ್ಮಜ್ಞಾನವೇ, ಅದನ್ನೇ ಅವನು ಪಡ್ಕೊಳ್ತಾನೆ ಅಂತ. ಕ್ರಿಯೆ ಎಂದರೆ ಶಾಸ್ತ್ರೋಕ್ತ ಕರ್ಮ, ಅದಕ್ಕೆ ಪರಮಫಲ ಅಂದ್ರೆ ಆತ್ಮಜ್ಞಾನ, ಅದನ್ನ ಅಧ್ಯಾತ್ಮವಿತ್ತು ಪಡ್ಕೊಳ್ತಾನೆ. ಅದು ಅನಧ್ಯಾತ್ಮಿಕ ಕ್ರಿಯಾಫಲ ಮಾಡಿದೆ ಅನ್ನೋದು ಒಂದು ಉಪಲಕ್ಷಣ ತಗೋಬೇಕು. ಕ್ರಿಯಾಫಲಂ ಉಪಾಸನಾಫಲಂ ಜ್ಞಾನಫಲಂಚ ನ ಪ್ರಾಪ್ನೋತಿ. ತತ್ವಜ್ಞಾನಿ ಪಡ್ಕೊಳ್ಳೋದು ಅಲ್ಲ. ತತ್ವಜ್ಞಾನಿ ವೇದಾರ್ಥ ಮಾಡೋಲ್ಲ ಅನ್ನೋ ಪ್ರಸಂಗದಲ್ಲಿ ಕ್ರಿಯಾಫಲ ಪಡ್ಕೊಳ್ಳಲ್ಲ ಅಂತಂದ್ರೆ ಇದೇನು ಈಗ ಏನ್ ಹೇಳ್ಕೊಟ್ರೆ ಆರಂಭದಲ್ಲೇ ತತ್ವಜ್ಞಾನಿಯೇ ಕರೆಕ್ಟ್ ಆಗಿ ವೇದಾರ್ಥವನ್ನು ಮಾಡುತ್ತಾನೆ. ತತ್ವಜ್ಞಾನಿ ಅಲ್ಲದೆ ಇದ್ದವನಿಗೆ ವೇದಾರ್ಥ ಗೊತ್ತಾಗಲ್ಲ ಅಂತ ಪ್ರಕರಣ. ಆ ಪ್ರಕರಣದಲ್ಲಿ ಕರ್ಮಫಲವನ್ನ ತತ್ವಜ್ಞಾನಿ ಅಲ್ಲದೆ ಇದ್ದವನು ಪೂರ್ತಿ ಪಡ್ಕೊಳ್ಳಲ್ಲ ಅಂತಂದ್ರೆ ಅದ ಎಷ್ಟಲ್ಲಿ ಪಡ್ಕೊಳ್ಳಿ, ಅದು ಅಪ್ರಕೃತವಾದ ಉದಾಹರಣೆ ಆಯ್ತಲ್ಲ ಅಂತ ಅನ್ಸುತ್ತೆ. ಸ್ವಲ್ಪ ಭಾಷೆಕಾರರು ಇಟ್ಟಿರ್ತಾರೆ ವಿಚಾರ ಮಾಡ್ರಿ ಏನು ಅಂತ. ಸ್ವಾಮಿಗಳು ಅಂತ ಬಂದು ಸರಿ ಮಾಡ್ತಾರೆ. ಕ್ರಿಯೆ ಅಂತಂದ್ರೆ ಕ್ರಿಯಾ ಶಾಸ್ತ್ರೋಕ್ತ ಕರ್ಮ, ಕರ್ಮ ಉಪಾಸನೆ ಜ್ಞಾನ ಎಲ್ಲವನ್ನು ಕೂಡ ಅಧ್ಯಾತ್ಮವೇತ್ತರೇ ಅರ್ಥ ಮಾಡ್ಕೊಳ್ತಾನೆ, ತಿಳ್ಕೊಳ್ತಾನೆ ಅಂತ ಅರ್ಥ ಮಾಡ್ಬೇಕು ಅಂತ. ಇದಂತೂ ನ್ಯಾಯ. ಯಾಕೆಂದ್ರೆ ಪರಮಾತ್ಮನಿಂದ ಬಂದಂತಹ ವೇದಕ್ಕೆ ಪರಮಾತ್ಮನಿಗೆ ಅರ್ಥ ಗೊತ್ತಿರೋ ಹಾಗೇನೆ ಲೋಕದವರು ಗೊತ್ತ ಹಾಗೆ ಗೊತ್ತಾಗೋದು ಕಾರಣ ಇಲ್ಲ. ಹಾಗೆ ಪರಮಾತ್ಮನನ್ನ ಪಡ್ಕೊಂಡವರಿಗೂ ವೇದಾರ್ಥ ಗೊತ್ತಾಗತ್ತೆ ಅಂತ ಹೊಂದಿಸ್ಬೋದು. ಯದೇತತ್ ದ್ವೈತಸ್ಯ ಅಸತ್ವಂ ಉಕ್ತಂ ಯುಕ್ತಿತಃ, ಯದೇತತ್ ದ್ವೈತಸ್ಯ ಅಸತ್ವಂ ಉಕ್ತಂ ಯುಕ್ತಿತಃ, ತದೇತತ್ ವೇದಾಂತ ಪ್ರಮಾಣಾವಗತಂ ಇತ್ಯಾಹ, ತದೇತತ್ ವೇದಾಂತ ಪ್ರಮಾಣಾವಗತಂ ಇತ್ಯಾಹ. ತುಂಬಾ ಜನ ಶಂಕರಾಚಾರ್ಯ ಮಾಯಾವಾದಿಗಳು, ಗೌಡಪಾದರು, ಪ್ರಚ್ಛನ್ನ ಬೌದ್ಧರು ಬರೀ ಶೂನ್ಯ ಮಾಡ್ತಾರೆ. ಅವ್ರದ್ದು ಆದ ಶ್ರುತಿಯಲ್ಲಿ ಎಲ್ಲೂ ಜಗತ್ತು ಸುಳ್ಳು ಅಂತ ಹೇಳೇ ಇಲ್ಲ, ಜಗತ್ತು ಮಿಥ್ಯೆ ಅಂತ ಹೇಳೇ ಇಲ್ಲ ಅಂತ ಹೇಳಿ ಆರಂಭ ಮಾಡ್ತಾರೆ. ಅದು ಅವರಿಗಾಗಿ ಒಂದು ಉತ್ತರ. ನಾವು ಸ್ವತಂತ್ರವಾಗಿ ಜಗತ್ತಿನ ಸುಳ್ಳು ಅಂತ ಹೇಳ್ತಾ ಇರೋರು ಅಲ್ಲಪ್ಪ. ನಮ್ಮ ವಾಕ್ಯ ಅಲ್ಲ, ಪರಿಷತ್ತಿನಲ್ಲೇ ಇದೆ. ದ್ವೈತವು ಸುಳ್ಳು, ಅಸತ್ತು, ಮಿಥ್ಯೆ ಅನ್ನುವಂತಹ ವಿಚಾರವು ಏನಿದೆ, ವಿಚಾರ ಏನಿದೆ ಅದು ನಾವು ಯುಕ್ತಿ ಕೊಟ್ಟು ಏನು ತೋರಿಸಿದೀವಿ. ಇದು ನಮ್ಮ ಯುಕ್ತಿ, ನಮ್ಮ ತರ್ಕದಿಂದ ತೀರ್ಮಾನ ಆದದ್ದು ಅನ್ಕೋಬೇಡಿ. ಇದು ವೇದಾಂತ ಪ್ರಮಾಣದಿಂದಲೇ ತಿಳಿದು ಬಂದಂತಹ ವಿಚಾರ ಇದು. ದ್ವೈತ ಸುಳ್ಳು, ಮಿಥ್ಯೆ, ಅಸತ್ತು, ಮಾಯೆ, ತೋರಿಕೆ ಅಂತ.
ನಾವು ಹೇಳಿದ್ರೆ ಅವ್ರು ಹೇಳಿ ಏನ್ ಮಾಡ್ತಾನೆ ಅಂತ ನಿಮ್ಮ ಬೈಬೋದೇ ಇತ್ತು. ನಂದಲ್ಲ ಇದು ಸ್ಟೇಟ್ಮೆಂಟು, ಶ್ರುತಿ ಹೇಳ್ತಾ ಇರೋದು. ನೆನ್ನೆ ಒಬ್ರು ಕೇಳಿದ್ರಲ್ಲ, ನಮ್ಗೆ ಯಾರು ರವಿಯವರು, ಶಂಕರಾಚಾರ್ಯರು ವೇದವನ್ನು ಪ್ರಮಾಣ ಅಂತ ಹೇಳ್ಬಿಡ್ತಾರೆ. ಶಂಕರಾಚಾರ್ಯ ಅಲ್ರಿ ವೇದ ಪ್ರಮಾಣ, ವೇದ ಹೇಳ್ತಿರೋದು. ಅತ್ರ ವೇದ ವೇದವಾಕ್ಯ. ಶಂಕರಾಚಾರ್ಯ ಏನು ಹೊಸದಾಗಿ ಹೇಳಿಲ್ಲ. ನಮಗೆ ಶಂಕರಾಚಾರ್ಯ ವೇದಾರ್ಥ ತೋರಿಸ್ಕೊಟ್ಟಿದ್ದು ಹೊಸದಾಗಿದೆ ಅಷ್ಟೇ ಹೊಸದಾಗಿ ವೇದಾರ್ಥ ಏನು ಇದು ಮಾಡ್ತಿಲ್ಲ. ಓಂ ಸ್ವಪ್ನಮಾಯೇ ಯಥಾ ದೃಷ್ಟೇ, ಓಂ ಸ್ವಪ್ನಮಾಯೇ ಯಥಾ ದೃಷ್ಟೇ, ಗಂಧರ್ವನಗರಂ ಯಥಾ ಗರ್ವನಗರಂ ಯಥಾ ವಿಶ್ವಮಿದಂ ದೃಷ್ಟಂ ತಥಾ ವಿಶ್ವಮಿದಂ ದೃಷ್ಟಂ ವೇದಾಂತೇಷು ವಿಚಕ್ಷಣೈಃ ವೇದಾಂತೇಷು ವಿಚಕ್ಷಣೈಃ ಸ್ವಪ್ನಮಾಯೇ ಯಥಾ ದೃಷ್ಟೇ ಗಂಧರ್ವನಗರಂ ಯಥಾ ತಥಾ ವಿಶ್ವಮಿದಂ ದೃಷ್ಟಂ ವೇದಾಂತೇಷು ವಿಚಕ್ಷಣೈಃ. ಅದು ವೇದವಾಕ್ಯ ಕೊಡ್ಲಿಲ್ಲಪ್ಪ. ಆ ಭಾಷೆ ಶ್ರುತಿಯಲ್ಲಿ ಹೇಳಿದೆ ಅಂತ ಹೇಳ್ಬಿಟ್ಟು ಶ್ರುತಿ ಕೊಡದೇನೆ ಹೆಂಗ್ ಶ್ರುತಿ ಅಂತ ಅನ್ಕೊಳ್ಳುತ್ತೆ. ಸ್ವಪ್ನಮಾಯೇ ಯಥಾ ದೃಷ್ಟೇ ಗಂಧರ್ವನಗರಂ ಯಥಾ ತಥಾ ವಿಶ್ವಂ ಇದಂ ಸೃಷ್ಟಂ ವೇದಾಂತೇಷು ವಿಚಕ್ಷಣೈಃ. ಸ್ವಪ್ನಶ್ಚ ಮಾಯಾಚ ಸ್ವಪ್ನಮಾಯೇ. ಸ್ವಪ್ನ ಅಂದ್ರೆ ಕನಸು, ಮಾಯೆ ಅಂದ್ರೆ ಹುಸಿ ತೋರಿಕೆ. ಲೋಕದಲ್ಲೇ ಇದೆ ಅರ್ಥ. ಮಾಯಾ ಶಬ್ದಕ್ಕೆ ಹುಸಿ ತೋರಿಕೆಗೆ ಲೋಕದಲ್ಲಿ ಮಾಯಾ ಅಂತ ಮಾಯೆ ನಿಜವಾಗಿಲ್ಲ ತೋರಿಸ್ತಾರೆ ಅಂತ. ಹಾಗಾಗಿ ಮಾಯಾ ಅನ್ನೋದು ಹುಸಿ ತೋರಿಕೆ ಲೋಕ ಪ್ರಸಿದ್ಧವಾದ ಅರ್ಥ. ಅದು ಹೇಗೆ ಕಂಡಿದೆಯೋ ಲೋಕದಲ್ಲಿಗೆ ಗೊತ್ತು. ಕನಸು ಸುಳ್ಳು ಕಂಡ್ರೆ, ಮಾಯೆ ಸುಳ್ಳು ಕಂಡ್ರೆ, ಬರೀ ತೋರಿಕೆ ಕಂಡ್ರೆ ಅಂತ ಲೋಕದವರೇ ಒಪ್ಕೊಂಡಿದ್ದಾರೆ. ಹಾಗೆ ಗಂಧರ್ವ ನಗರ ಅಂತ ಒಂದು ಹೇಳ್ತಾರೆ. ಗಂಧರ್ವ ನಗರ ಅಂದ್ರೆ ಮೇಷೋಂಡ್ರ ಅಂದ್ರೆ ಏನೋ, ಈ ಎರಡು ಅರ್ಥ ಮಾಡ್ತಾರೆ. ಈ ಕಣ್ಣನ್ನು ಈ ರೀತಿ ಹಮ್ಕೊಂಡಾಗ ಏನನ್ನ ಕಾಣ್ತಾರೆ ಎರಡೆರಡು, ಅದನ್ನ ಮೇಷೋಂಡ್ರ ಕೆಲವು ಜನ. ಇಲ್ಲ ಕಂಡ್ರೆ ಈ ಬೇಸಿಗೆ ಕಾಲದಲ್ಲಿ ಕಣ್ಮುಂದೆ ಏನೋ ಒಂದು ಓಡಾಡೋಂಗೆ ಆಗ್ತದೆ, ರೌಂಡ್ ಓಡಾಡೋಂಗೆ ಆಗುತ್ತಲ್ಲ, ಅದನ್ನ ಮೇಷೋಂಡ್ರ ಅಂತಾರೆ. ಗಂಧರ್ವ ನಗರ ಅಂದ್ರೆ ಮೋಡದಲ್ಲಿ ತೋರುವಂತಹ ನಗರಗಳು. ಅದು ಆನೆ ಆಗಿದೆ, ಅಂಗಡಿ ಬೀದಿ ಆಗಿದೆ, ಕುರಿ ಹಿಂಡಂಗಿದೆ. ಮೋಡ ನೋಡ್ಬಿಟ್ಟು ತಿರುಮೋಡು ಈ ಮೋಡ ಕಾಣುತ್ತೆ, ಹೀಗೆ ಕಾಣುತ್ತೆ ಕಲ್ಪಿಸಲ್ಲ. ಬರೀ ಮೋಡವೇ. ಅದು ಅಂಗಡಿ ಬೀದಿಯೂ ಅಲ್ಲ, ಅದು ಆನೆಯೂ ಅಲ್ಲ, ಕುರಿಯೂ ಅಲ್ಲ, ಇನ್ನೊಂದು ಅಲ್ಲ, ಜನರು ಅಲ್ಲ. ಬರೀ ಮೋಡದ ಬೇರೆ ಬೇರೆ ಆಕಾರವನ್ನು ನೋಡಿ ಅದನ್ನು ನಗರ, ಅದನ್ನು ಜನ, ಅದನ್ನು ಇದು ಅಂತ ಹೇಗೆ ಕಲ್ಪಿಸ್ತಾರೋ ಹಾಗೆ ಮಾಯನ್ ಹೇಗೆ ನೋಡ್ತಾ ಇದ್ದಾರೋ, ಕನಸನ್ನು ಹೇಗೆ ನೋಡ್ತಾರೋ ಅದೇ ಸುಳ್ಳು. ತಥಾ ಅದೇ ರೀತಿ ಇದಂ ವಿಶ್ವಂ ದೃಷ್ಟಂ, ಈ ವಿಶ್ವವು ಕೂಡ ಅದೇ ರೀತಿಯಾಗಿಯೇ ಕಾಣಲ್ಪಟ್ಟಿದೆ. ಈ ವಿಶ್ವವನ್ನು ಅದೇ ರೀತಿಯಾಗಿ ಕಂಡವರಾಗಿರುತ್ತಾರೆ ಯಾರೋ ವೇದಾಂತೇಶು ವಿಚಕ್ಷಣ. ಯಾರು ವೇದಾಂತದ ವಿಚಕ್ಷಣ ಇದ್ದಾರೋ, ವಿಚಕ್ಷಣ ಅಂದ್ರೆ ಪಂಡಿತರು, ನಿಷ್ಣಾತರು, ವೇದಾಂತವನ್ನು ಚೆನ್ನಾಗಿ ಅರ್ಧ ಕುಡಿದವರು, ಜೀರ್ಣಿಸಿಕೊಂಡವರು. ಅವ್ರು ಹೇಳ್ತಾರೆ, ಲೇ ತಮ, ಈ ಪ್ರಪಂಚ ಬುಡುಬುಡಿಕೆ ಏನಿಲ್ಲ, ಬರೀ ತೋರಿಕೆ ಕಣೋ, ಕಲ್ಪನೆ ಕಣೋ, ಕನಸು ಕಣೋ, ಮಾಯೆ ಕಣೋ, ಬರೀ ಭ್ರಾಂತಿ, ಏನು ಇಸ್ಕೋಬೇಡ ಅಂತ ಜ್ಞಾನಿಗಳು ಹೇಳ್ತಾರೆ. ಸುಳ್ಳಿನ ಜಗವಿದು ಸುಳ್ಳಿನ ಸಂತೆಯು ಒಂದು ಹಾಡು ಮಾಡಿದ್ದಾರೆ ಸ್ವಾಮಿಗಳು. ಈ ಸುಳ್ಳಿನ ಜಗವಿದು ಸುಳ್ಳಿನ ಸಂತೆಯಂತೆ. ನಾವೇನೋ ಅವ್ರು ಹಾಡು ನೆನಪಾಗಿ ಹೇಳ್ಬಿಡ್ತೀವಿ, ಆದ್ರೆ ನಮ್ಗೆ ಕಷ್ಟ ಬಂದಾಗ ಮಾತ್ರ ಲಬೋ ಹೊಡ್ಕೊಳ್ತೀವಿ. ಹಾಡು ಹೇಳಕ್ ಇಂಪಾಗಿರುತ್ತೆ, ವಾಕ್ಯ ಹೇಳಕ್ ಭಾರಿ ಈಸಿ ಆಗಿರುತ್ತೆ. ಆದ್ರೆ ಪ್ರಾಕ್ಟಿಕಲಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಕಾಣೋಕ್ ಮಾತ್ರ ಕಷ್ಟ ಆಗ್ತಾ ಇದೆ. ಆದ್ರೆ ಜ್ಞಾನ ಹೇಳಿದ್ದಾರೆ, ಎಲ್ಲ ಸುಳ್ಳುಗಳಪ್ಪ, ಎಲ್ಲ ಭ್ರಾಂತಿಗಳಪ್ಪ, ಬರೀ ತೋರಿಕೆಗಳಪ್ಪ, ನಿಜವಾಗಿರೋದು ಆತ್ಮನೇ, ಆತ್ಮನನ್ನ ಹೀಗೆ ತಪ್ಪಾಗಿ ನೋಡ್ತಾ ಇದ್ದೀರಾ ಅಂತ ಹೇಳಿ ಜ್ಞಾನಿಗಳು ಹೇಳ್ತಾರೆ ಅಂತ. ಸ್ವಪ್ನಶ್ಚ ಮಾಯಾಚ ಸ್ವಪ್ನಮಾಯೇ ನಶ್ಚ ಮಾಯಾಚ ಸ್ವಪ್ನಮಾಯೇ ಅಸದ್ವಸ್ತ್ವಾತ್ಮಿಕೆ ಸತ್ಯೌ ಅಸದ್ವಸ್ತ್ವಾತ್ಮಿಕೆ ಸತ್ಯೌ ಸದ್ವಸ್ತ್ವಾತ್ಮಿಕೆ ಇವ ಲಕ್ಷ್ಯೇತೆ ಅವಿವೇಕಿಭಿಃ. ಸದ್ವಸ್ತ್ವಾತ್ಮಿಕೆ ಇವ ಲಕ್ಷ್ಯೇತೆ ಅವಿವೇಕಿಭಿಃ. ಸ್ವಪ್ನ ಮತ್ತು ಮಾಯೆ, ಸ್ವಪ್ನಮಾಯೆಗಳು ಅವುಗಳು ಅಸದ್ವಸ್ತು, ಇಲ್ಲದ ವಸ್ತು, ಸುಳ್ಳಾದ ವಸ್ತು, ತೋರಿಕೆಯ ವಸ್ತು ಹಾಗಿದ್ದವುಗಳಾಗಿದ್ದು ನಿಜವಾಗಿ ಇರುವಂಥವುಗಳೋ, ಸತ್ಯವಾಗಿರುವಂಥವುಗಳೋ, ತೋರುತ್ತಿರುವಂಥವುಗಳೋ ಅನ್ನೋ ಹಾಗೇನೆ ಅವಿವೇಕಿಗಳಿಗೆ ಕಾಣ್ತಾ ಇದೆ. ನಿಜವಾಗಿರುವಂಥದ್ದಾಗಿಯೇ ಅಂತ. ಇದು ಎಲ್ಲಾ ಜ್ಞಾನವು ತತ್ಕಾಲಕ್ಕೆ ಸತ್ಯವಾಗಿ ತೋರ್ತದೆ. ಹಗ್ಗದ ಹಾವು ತತ್ಕಾಲಕ್ಕೆ ಹಾವು ಅಂತ ತೋರಿ ಹೆದರ್ಕೊಂಡು ಹಿಂದೆ ಓಡ್ಬಿಡ್ತಾನೆ.
ಹಗ್ಗದ ಹಾವು ತತ್ಕಾಲಕ್ಕೆ ಸುಳ್ಳು ತೋರೋದೇ ಇಲ್ಲ. ಕಪ್ಪೆ ಚಿಪ್ಪೆ ಬೆಳ್ಳಿ ತತ್ಕಾಲಕ್ಕೆ ಸರಿಯಾದ ತರಕ್ಕೆ ಅಂದ್ಕೊಂಡು ತಗೊಳಕ್ ಹೋಗ್ತಾನೆ. ತಗೊಳಕ್ ಹೋಗಿ ಬಗ್ಗಿ ತಗೊಳ್ಬೇಕಾದಾಗ ಸುತ್ತ ನೋಡ್ತಾನೆ, ಯಾರು ನೋಡಿಲ್ಲ ತಾನೆ ಸದ್ಯ ಅಂತ. ಯಾರ ನೋಡ್ಬಿಟ್ಟಿದೆ ನಕ್ಕು ಬಿಡ್ತಾರೆ, ಅದು ಬೇರೆ ಅವಮಾನ ಬೇರೆ ಆಯ್ತಲ್ಲ ಅಂತ. ನೋಡಿಲ್ಲ ಅಂದ್ರೆ ಇರೋದು ಪರವಾಗಿಲ್ಲ, ನಾನು ಒಬ್ಬನೇ ಮೋಸ ಹೋಗಿ ಅನ್ಕೊಂತಾನೆ. ನಾನು ಮೋಸ ಹೋಗಿದ್ದು ಬೇರೆಯವ್ರು ಗೊತ್ತಾಗಬಾರ್ದು ಅಂತ ಮನುಷ್ಯನಿಗೆ ಇದೊಂದು ಬೇರೆ ಈ ಬುದ್ಧಿ ಇದೆ. ನನ್ನ ತಪ್ಪು ಯಾರಿಗೂ ಕಾಣಬಾರ್ದು, ನನ್ನ ದಡ್ಡತನ ಕಾಣಬಾರ್ದು, ನನ್ನ ಅವಿವೇಕ ಯಾರಿಗೂ ಗೊತ್ತಾಗಬಾರ್ದು. ಯಾಕಂದ್ರೆ ಅವಮಾನ ಆಗತ್ತೆ. ಯಾರಿಗೂ ತನ್ನ ದಡ್ಡತನ ಅವಿವೇಕತನ ಗೊತ್ತಾಗಿಲ್ಲ. ಅದಕ್ಕೆ ತುಂಬಾ ದಡಿಯಾಗಿದ್ರು ಕೂಡ ಏನ್ ಮಾತಾಡಲ್ಲ ಅವರು. ಏನು ಯಾಕೆಂದ್ರೆ ತನ್ನ ದಡ್ಡದ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ತನ್ನ ಗೊಡ್ಡದಾಗಿದ್ರೆ ಹಾಸ್ಯ ಮಾಡ್ತಾರೆ, ಮಾಡ್ತಾರೆ, ಏನ್ ಮಾಡ್ತಾರೆ. ಆತ್ಮ ಎಷ್ಟು ಪ್ರಿಯ ಅಂತಂದ್ರೆ ತನಗೆ ಏನಾದ್ರು ಅದರಿಂದ ದುಃಖ ಆಗತ್ತೆ, ಅಪ್ರಿಯವಾಗುತ್ತೆ, ಅವಮಾನ ಆಗುತ್ತೆ ಅಂದ್ರೆ ಏನ್ ಮಾಡಿ ಭಯಬಿಡಲ್ಲ. ಹೆಂಗ್ ಹೊಡೆದು ಬಡ್ ಭಯಬಿಡಲ್ಲ. ಏನೋ ಮಾಡಿ ಆ ಆತ್ಮನ ಪ್ರೇಮ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ಕಾರ್ಯಕರ ಸಂಘಾತ ಹೆಂಗ್ ಮೇಂಟೈನ್ ಮಾಡುತ್ತೆ ಅಂದ್ರೆ, ಬಾಯ್ ಬಿಡ್ಬೇಡ, ನೀನ್ ಅಂತಾರೆ, ಹಾಸ್ಯ ಮಾಡ್ತಾರೆ, ಹೇಳ್ಬೇಡ. ಅದು ಏನಯ್ಯ ವೇದ ಬರ್ತ ಕೇಳೋಣ, ಕೇಳ್ಬೇಡಿ, ಏನು ಕೇಳ್ಬೇಡಿ ಅಂತ. ಯಾಕೆಂದ್ರೆ ಈ ಕೇಳಿ ನಂಗೆ ಬರಲ್ಲ ಅಂತ ಆಗಿ ನೀವು ನಕ್ಕಿ ಈ 4 ಜನ ಕೇಳಿ ಆಮ ರಂಪ ಬೇಡ ಬೇಡ. ಯಾಕೆ ನಂಗೆ ಅವಮಾನ. ಗುರುಗಳೇ, ಇದು ಸತ್ಯವು ಏನಕ್ಕೆ ಸತ್ಯಾಮೋ ಸತ್ಯ ಸತ್ಯ ಸತಿ ಈ ಕಾಲಂತ ಸೇಗಕ್ಕೆ ದ್ವಿವಚನ ಸತ್ಯ ಹೋಗುತ್ತೆ. ಸಪ್ರಮಾಯೇ ಮಾಯಾ ಇಲ್ಲ ಅಲ್ಲ, ಹಾ ಅಸತ್ವ ಸಪ್ತಮಾಯೇ ಇದೆಯಲ್ಲ, ಸಪ್ತಮಾಯೂ ದ್ವಿವಚನವೇ. ಪರವಲ್ಲಿಂಗಂ ದ್ವಂದ್ವ ಪುರುಷಯೋ ಸೂತ್ರ. ಸತಿ ಸತ್ಯ ಸತ್ಯ ಸತ್ಯಾಂ ಸಪ್ತಮೀಯ ವಚನ. ಸತ್ಯ ಶಬ್ದಕ್ಕೆ ಸತ್ಯಾಂ ದ್ವಿತೀಯ ವಿಷಯ ಬರುತ್ತೆ. ಸತ್ಯ ಶಬ್ದ ಅದು ಸತ್ಯ 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 ಶಬ್ದ ಆದರೆ ದ್ವಿತೀಯ ಏಕವಚನ ಸತ್ಯಾಂ ಆಗುತ್ತೆ. ಸತಿ ಸತ್ಯವು ಸತ್ಯಕ್ಕೆ ಸತ್ಯಾಂ ಸಪ್ತಮೀಯ ವಿಷಯ ಆಗುತ್ತೆ. ಅದನ್ನ ನೋಡ್ಕೋಬೇಕು. ಇಲ್ಲಿ ಮಾಯಾ ಶಬ್ದ ಸ್ತ್ರೀಲಿಂಗವಾದ್ರಿಂದ ಸ್ವಪ್ನ ಶಬ್ದ ಪುಲ್ಲಿಂಗವಾದ್ರೂ ಕೂಡ ದ್ವಂದ್ವ ಪುರುಷ ಸಮಾಸ ಮಾಡಿದಾಗ ಪರವಲ್ಲಿಂಗ ಬರುತ್ತೆ. ಪರವಲ್ಲಿಂಗಂ ದ್ವಂದ್ವ ಪುರುಷಯೋ ಸ್ವಪ್ನಮಾಯೇ ಸ್ವಪ್ನಾಶ್ಚ ಮಾಯಾಚ ಸ್ವಪ್ನಮಾಯವು ಆಗಲ್ಲ. ಅದು ಮಾಯಾಚ ಸ್ವಪ್ನಶ್ಚ ಮಾಯು ಏನರ್ಥ? ಮಾಯಾಮಾಯು ಯಾವ ಭಾಷೆ ಇದೆ? ಮಾಯಾಮಾಯು ಸಂಸ್ಕೃತನ ಹಿಂದಿನ ಇದ ಉರ್ದುನ? ಮಾಯವು ಯಾವ ಇದೆ? ಮಾಯಾಚ ಸ್ವಪ್ನಶ್ಚ ಮಾಯಾ ಸ್ವಪ್ನವೂ ಆಗುತ್ತೆ. ಮಾಯಾ ಸ್ವಪ್ನವೂ ಆಗ್ಬಿಡುತ್ತೆ. ಯಾಕೆ ಸ್ವಪ್ನ ಪ್ರಧಾನ ಆಗ್ಬಿಡುತ್ತೆ. ಸ್ವಪ್ನಶ್ಚ ಮಾಯಾಚ ಮಾಯೆ. ಯಾಕೆ? ಪರವಲ್ಲಿಂಗಂ ತತ್ಪುರುಷಯೋ ಸೂತ ಮರಿಬೇಡ್ರಿ. ಪರವಲ್ಲಿಂಗ ಮುಂದಿನ ಲಿಂಗ ಅದು ಪ್ರಬಲ ಆಗ್ಬಿಡುತ್ತೆ, ಅದು ಗಟ್ಟಿ ಆಗ್ಬಿಡುತ್ತೆ. ಏನ್ ಯಾಕೋ ಏನ್ ಹುಡುಗಾರ ಅಂತಂದ್ರೆ ಆಣ್ಗಳು ಎಷ್ಟು ನೋಡಿದಾಗ ಜಗತ್ತು ಇನ್ನೊಂದು ಸಿಂಸ ಭಾಗ್ಯ ಅಂದ್ರೆ ಇನ್ನು ಇಲ್ಲ ಅನ್ಬಿಟಬಲ್ ಆ ವ್ಯಕ್ತಿ. ಜಗತ್ತಲ್ಲಿ ಹಿರಣ್ಯಗರ್ಭನೇ ಇನ್ನೊಬ್ಬ, ಭೂಲೋಕದ ಹಿರಣ್ಯಗರ್ಭನೇ ಪ್ರಾಣಿಗಳು. ಇಂಥ ಮಹಾನುಭಾವರು. ಅಸದ್ವಸ್ತಾತ್ಮಿಕೆ ಸತ್ತಾತ್ಮಿಕಾ ಅಸ್ಮಿಕೆ ಆಗತ್ತೆ. ಆಕಾರ ಅಂತ ಸ್ತ್ರೀಲಿಂಗ, ದ್ವಿವಚನದಲ್ಲಿ ರಮಾ ರಮೆ, ಮಾಲಾ ಮಾಲೆ, ವಸ್ತಾತ್ಮಿಕಾ ವಸ್ತಾತ್ಮಿಕೆ ಆಗತ್ತೆ. ಸತ್ಯವೂ ಹಾಗಿದ್ದವಳಾಗಿದ್ದು ಸದ್ವಸ್ತಾತ್ಮಿಕೆ ಸದ್ವಸ್ತು ಆದವಳಾಗಿದ್ವೋ ಅನ್ನುವ ಹಾಗೆ ಲಕ್ಷ್ಯೇತೆ ಲಕ್ಷ್ಯತೆ ಲಕ್ಷ್ಯೇತೆ ಲಕ್ಷ್ಯಂತೆ. ಲಕ್ಷ್ಯೇತೆ ದ್ವಿವಚನ ಅದು ಕಾಣಪಡುತ್ತವೆ. ಯಾರಿಂದ? ಅವಿವೇಕಿ. ಕುತಃ ಸತ್ಯ ಭಕ್ತಿ ಗೋಚನ ಕರ್ಮಣಿ ಪ್ರಯೋಗತ್ವ. ಕರ್ಮಣಿ ಪ್ರಯೋಗ ಇದು, ಪ್ಯಾಸಿವ್ ವಾಯ್ಸ್, ಆಕ್ಟಿವ್ ವಾಯ್ಸ್ ಅಲ್ಲ ಇದು. ಕರ್ಮಣಿ ಪ್ರಯೋಗದಲ್ಲಿ ಕರ್ತನಿಗೆ ತೃತೀಯ ಭಕ್ತಿ ಬರುತ್ತೆ, ಕರ್ಮಕ್ಕೆ ಪ್ರಥಮ ಭಕ್ತಿ ಬರುತ್ತೆ. ಲಕ್ಷ್ಯತೆ ದ್ವಿವಚನ, ಎರಡು ದ್ವಿವಚನ ಬರುತ್ತೆ. ಅವಿವೇಕಿಗಳಿಂದ ಸ್ವಪ್ನಮಾಯಗಳೆರಡು ಅಸದ್ವಸ್ತಾತ್ಮಕವಾಗಿದ್ರೂ ಕೂಡ ಸದ್ವಸ್ತಾತ್ಮಕವಾಗಿ ಅನ್ನುವ ಹಾಗೇನೆ ತೋರುತ್ತೆ. ಯಥಾಚ ಪ್ರಸಾರಿತ ಪ್ರಜ್ಞಾಪಣ ಗೃಹಪ್ರಾಸಾದ ಶ್ರೀಪುಂಜನ ಪದ ವ್ಯವಹಾರಾಕೀರ್ಣಮಿವ ಗಂಧರ್ವನಗರಂ ದೃಶ್ಯಮಾನಮೇವ ಸತ್ ತಸ್ಮಾತ್ ಅಭಾವತಾಂಗತಂ ದೃಷ್ಟಂ. ಹೇಗಪ್ಪ ಅಂದ್ರೆ ಪ್ರಸಾರಿತ ಅಂದ್ರೆ ಸ್ಪ್ರೆಡ್ ಮಾಡಿದ, ಡಿಸ್ಪ್ಲೇ ಮಾಡಿದ, ಇಟ್ಟದ್ದಾದ.
ಹರಡಿದ್ದಾಗಿರ್ತಕ್ಕದ್ದಾದ ಪಣ್ಯ ಆಪಣ ಅಂದ್ರೆ ಅಂಗಡಿ ಬೀದಿ ಅಂತ. ಪಣ್ಯಾಪಣ ಅಂದ್ರೆ ಅಂಗಡಿ ಬೀದಿಗೆ ಪಣ್ಯಾಪಣ ಅಂತಾರೆ. ಅಂಗಡಿ ಬೀದಿ ಹರಡಿದಾರೋ ಅಂತ ನೋಡಿ ನೋಡಿ ಈ ಕಡೆ ಅಂಗಡಿ ಬೀದಿ ಈ ಕಡೆ ಅಂಗಡಿ ಬೀದಿ ನೋಡ್ಬಿಟ್ಟು ಕಲ್ಪಿಸ್ತಾ ಇದ್ದಾನೆ. ಅದು ರವಿ ಕಾಣ್ತಾ ಇದ್ದು ಕವಿ ಕಾಣ್ತಾನಲ್ಲ, ಇದು ಕವಿ ಕಾಣ್ತಾ ಇದೆ. ಅಂಗಡಿ ಬೀದಿಗಳು ಹರ್ಕೊಂಡು ಇಲ್ಲ ಅಂಗಡಿ ಬೀದಿ ಏನಿದೆ. ಆಮೇಲೆ ಮನೆಗಳು ನೋಡಿ ಈ ಕಲ್ಲ ಮನೆಗಳೆಲ್ಲ ಇದೆ, ಗೃಹ. ಆ ಮನೆಗಳು ಪ್ರಾಸಾದ, ಉಪ್ಪರಿಗೆ ಮನೆಲ್ಲ ಇದೆ ಕಣೋ. 1 ಫ್ಲೋರ್ 2nd ಫ್ಲೋರ್ 3rd ಫ್ಲೋರ್ ಕಾಣ್ತಾ ಇದೆ ನೋಡು, ಅಲ್ವೇ ಅಂತಾನೆ ಪ್ರಾಸಾದ. ಸ್ತ್ರೀ ಜನ, ಜನ ಸ್ತ್ರೀ ಜನ ನೋಡಿ, ಈ ಕಲ್ಲ ಜಡೆ ಬಿಟ್ಕೊಂಡಲ್ಲ ಈ ಕಡೆ ಇದ್ದಾರೆ, ಈ ಕಲ್ಲ ಕ್ರಾಫ್ ಬಿಟ್ಟಿದ್ದಾರೆ, ಈ ಕಡೆ ಜುಟ್ಟು ಬಿಟ್ಟಿದ್ದಾರೆ ನೋಡಿ, ಗಂಡಸು ಹೆಂಗಸು ಅವರೆಲ್ಲ ಇದ್ದಾರೆ ಅಂತ ಅದು ಬೇರೆ ಕಾಣೋದು. ಜನಪದ ಅಂದ್ರೆ ಜನಪದ, ಪುಂಸ್ತ್ರೀ ಜನ ಅಂತ ಆದ್ರೆ ಪದ ಹೊಂದಲ್ಲ. ಜನಪದ ಅಂದ್ರೆ ದೇಶ ಅಂತ ಅರ್ಥ. ಪುಂಸ್ತ್ರೀ ಜನ ಅಂತ ಮಾಡಿದ್ಮೇಲೆ ಜನಪದ ಮಾಡಕ್ ಬರಲ್ಲ, ಅದಕ್ಕೆ ಸ್ವಾಮಿ ಕಷ್ಟ ಹಾಕಿದ್ರು. ಅದು ಪುಂಸ್ತ್ರೀ ಅಷ್ಟೇ ಹೇಳ್ಕೊಂಡು ಜನಪದ ಅಂದ್ರೆ ದೇಶ ಅಂತ. ಕರ್ನಾಟಕ ಇದ್ದಂಗಿದೆ, ಕರ್ನಾಟಕ ರಾಜ್ಯ ಇದ್ದಂಗಿದೆ, ಆಂಧ್ರ ಇದ್ದಂಗಿದೆ, ತಮಿಳುನಾಡು ಇದ್ದಂಗಿದೆ ನೋಡಿ ಕಲ್ಪನೆ ಮಾಡೋದು. ವ್ಯವಹಾರ ಆಯ್ತು ನೋಡು, ಅಲ್ಲಿ ಕೊಂಡ್ಕೊಳ್ಳೋದು ತಗೊಳ್ಳೋದು ಬರೋದು ಹೋಗೋದು ಎಲ್ಲ ಮಾಡ್ತಾ ಇದ್ದಾರೆ ನೋಡೋ ಅಂತ. ವ್ಯವಹಾರದ ಆಕೀರ್ಣ ಅಂದ್ರೆ ತುಂಬ ಹೋಗಿರುವಂತೆ. ಆಕೀರ್ಣ ಅನ್ನೋದು ವಿಕ್ಷೇಪ ಧಾತುವಿಗೆ ಋಕಾರ ಅಂತಕ್ಕೆ ಚಪ್ಪತಿಯಲ್ಲಿ ಇದು ಬರ್ತದೆ, ನಕಾರ ಬರ್ತದೆ. ಮರ್ತು ಬಿಡ್ರಿ ಆ ಸೂತ್ರ. ಕೀರ್ಣ ಪೂರ್ಣ, ಅಪರೂಪ ಪೂರ್ಣ ಎಲ್ಲ ಬಂತು, ಮೊನ್ನೆ ಪಾಠ ಆಯ್ತು. ಸೂತ್ರ ಯಾವ್ದು? ಉಪಸರ್ಗ ಅಲ್ಲ, ಋಕಾರ ಅಂತಕ್ಕೆ. ಋಕಾರ ಅಂತಕ್ಕೂ ಆಮೇಲೆ ವ್ಯವಹಾರ ಕೀರ್ಣ ತುಂಬಿದಂತೆ ಗಂಧರ್ವರನ್ನು ದೃಶ್ಯಮಾನ. ಗಂಧರ್ವನಗರೇ ಕಾಣ್ತಾ ಇದೆಯೋ ಹಾಗೆಯೇ ಕಾಣುತ್ತಲಿದ್ದೋ ಅಕಸ್ಮಾತ್ 5 ನಿಮಿಷ ಬಿಟ್ಟು ಒಂದು ಗಾಳಿ ಹೊಡಿಲೆ, ಏನು ಇಲ್ಲೇ ಇಲ್ಲಪ್ಪ, ಇವಾಗ ನೋಡಿದ್ವಲ್ಲ ಒಂದು ಕಾಣ್ತಾನೆ ಇಲ್ಲ ಕಣ, ಅಂಗಡಿ ಬೀದಿ ಇಲ್ಲ, ಜನ ಇಲ್ಲ, ಮನೆ ಇಲ್ಲ, ಏನು ಇಲ್ಲ ಅಂದ್ಬಿಡ್ತಾನೆ. ಅಕಸ್ಮಾತ್ ಅಭಾವತಾಂಗತಂ ದೃಷ್ಟಂ. ಅಕಸ್ಮಾತ್ ಅಂದ್ರೇನೋ ಕಾರಣವಿಲ್ಲದೆ ಅಂತ. ಅಕಸ್ಮಾತ್ ಅಂದ್ರೆ ಯಾವ ಕಾರಣದಿಂದ ಅಂತ. ಅಕಸ್ಮಾತ್ ಅಂದ್ರೆ ಕಾರಣವಿಲ್ಲದೆ, ಅಕಸ್ಮಾತ್ ಆಗಿ ಆಗ್ಬಿಡ್ತು ಅಂದ್ರೆ ನಿಷ್ಕಾರಣ ಆಯ್ತು ಗೊತ್ತಿಲ್ಲ ಅಂತ. ಕಾರಣ ಗೊತ್ತಿಲ್ಲದೆ, ಕಾರಣವಿಲ್ಲದೆ ಆಗೋದು ಅಕಸ್ಮಾತ್. ಅಕಸ್ಮಾತ್ ಯಾರು ಸಡನ್ ನಾವು ಕಲ್ಪನೆ ಮಾಡಿದ್ರೆ ಬಂದ್ಬಿಟ್ಟು ಮೋದಿ ಬಂದ್ಬಿಟ್ರು ತಿಳ್ಕೊಳ್ಳಿ, ಮೋದಿ ಬಂದ್ಬಿಟ್ರು ಇಲ್ಲಿಗೆ ಅಕಸ್ಮಾತ್ ಅಂತ ಬಂದ್ಬಿಟ್ರೆ ಅಕಸ್ಮಾತ್ ಅದು ಬರಲ್ವನೋ. ಅಕಸ್ಮಾತ್ ಬಂದ್ಬಿಟ್ರ ಏನೋ ಇದಕ್ಕೆ ಬಂದ್ಬಿಟ್ಟು ಇಲ್ಲಿ ಬಂದು ನೋಡೋ ಮಾಂಡವಿಕ ಭಾಷೆ ನಡೀತಿದೆ ನೋಡೋಣ ಹೇಗೆ ಅಂತ ಕೇಳಿ ಬಂದ್ಬಿಟ್ರು ನೋಡೋಣ. ಅವಾಗ ಅಕಸ್ಮಾತ್ ಬಂದ್ರು ಅಂತಾಗುತ್ತೆ. ಮೈಕ್ ಯಾಕೆ ಇಟ್ಕೊಳ್ಳಲ್ಲ ಅಂತ ನೋಡಕ್ ಬರ್ತಾರೆ. ಮೈಕ್ ಇದ್ರು ಇಟ್ಕೊಳ್ಳಲ್ಲ ಅಂತ ಬರ್ತಾರೆ. ಹಂಗಲ್ಲ, ಕರೋನಾ ಮೇಂಟೈನ್ ಮಾಡ್ತಿಲ್ಲ ನೋಡಕ್ ಬರ್ತಾರ. ಮೈಕೆಲ್ಲ ಮುಳ್ಬಿಟ್ಟಿದ್ದೀರ ನೀವಿನ್ನು. ಅಭಾವತಾಂಗದ ದುಷ್ಟ, ಅಭಾವತ್ವವನ್ನು ಹೊಂದಿದ್ದಾಗಿ ಕಂಡು ಬರುತ್ತೆ ಅಂದ್ರು. ಲೋಕಲ್ ಹೇಗೆ ಕಂಡು ಬಂದಿದೆಯೋ ಯಥಾಚ. ಇನ್ನೊಂದು ಸ್ವಪ್ನಮಾಯೇ ದೃಷ್ಟೇ ಅಸದ್ರೂಪೇ. ಹೇಗೆ ಕನಸು ಮತ್ತು ಮಾಯೆಗಳು ಅಸದ್ರೂಪವಾಗಿದ್ದಾಗಿದ್ರು ಹೇಗೆ ತತ್ಕಾಲದಲ್ಲಿ ಕಂಡಿದೆಯೋ, ಸ್ವಪ್ನ ತತ್ಕಾಲದಲ್ಲಿ ನಿಜವಾಗುವಂತೆ ಕಾಣುತ್ತೆ, ಮಾಯೆ ತೋರಿಸುವಾಗ ನಿಜವಾಗಿರುವಂತೆ ತೋರುತ್ತೆ. ಅದು ಅಸದ್ರೂಪವಾದದ್ದಾದ್ರೂ ಹೇಗೆ ಅಸದ್ರೂಪವಾದದ್ದು ಕಾಣ್ತಾ ಇರುತ್ತೋ ತಥಾ ದಾಷ್ಟಾಂತಿಕ ತಥಾ ವಿಶ್ವಮಿದಂ ದ್ವೈತಂ, ತಥಾ ವಿಶ್ವಮಿದಂ ದ್ವೈತಂ ಸಮಸ್ತಂ ಅಸದೃಷ್ಟಂ, ಸಮಸ್ತಂ ಅಸದೃಷ್ಟಂ. ಅದೇ ರೀತಿ ಈ ಸಂಪೂರ್ಣ ವಿಶ್ವ, ಸಮಸ್ತ ಜಗತ್ತು ಕೂಡ ಅಸತ್ತಾಗಿ ಕಾಣಲ್ಪಟ್ಟಿದೆ, ಅಸತ್ತಾಗಿ ಕಂಡಿದ್ದಾರೆ. ದೃಷ್ಟಾಂತ ಕರ್ಮಣಿ ಪ್ರಯೋಗ, ಕಾಣಲ್ಪಟ್ಟಿದೆ ಅಂತ. ಯಾರು? ಜ್ಞಾನಿಗಳಿಂದ, ವಿವೇಕಿಗಳಿಂದ, ವೇದಾಂತಿಗಳಿಂದ. ಆ ರೀತಿಯಾಗಿ ಸ್ವಪ್ನಮಾಯ ಗಂಧರ್ವನಗರಾದಿಗಳಂತೆಯೇ ಈ ವಿಶ್ವವು ಕಾಣಲ್ಪಟ್ಟಿದೆ, ಆ ರೀತಿ ಇದೆ ಅಂತ ಹೇಳಿ ತೀರ್ಮಾನವಾಗಿದೆ. ಅಸತ್ತು ಅಂತ ಹೇಳಿ ಗೊತ್ತಾಗಿದೆ. ಎಲ್ಲಿ ಗೊತ್ತಾಗಿದೆ? ಕ್ವಾ ಇತಿ, ಎಲ್ರಿ ತೀರ್ಮಾನ ಆಗಿರೋದಿದ್ದು? ಯಾರು ತೀರ್ಮಾನ ಮಾಡಿದ್ರು? ಯಾವನೋ ಒಬ್ಬ ಹೇಳಿದ್ರೆ ಅವನು ಹುಚ್ಚ ಹೇಳಿರ್ಬೋದು ಅಂತ ತಿಳ್ಕೊಳ್ಬೋದು. ವ್ಯಕ್ತಿ ದೃಷ್ಟಾಂತ ಕೊಡೋ ಹಾಗಿಲ್ಲ. ಯಾಕೆಂದ್ರೆ ಪ್ರಾಮಾಣ್ಯದ ಚಿಂತೆ ಬಂದಾಗ ವ್ಯಕ್ತಿ ಬರೋದಿಲ್ಲ. ಪ್ರಮಾಣವಾದ ಶ್ರುತಿವಾಕ್ಯವನ್ನು ಕೊಡಬೇಕು. ವೇದಾಂತಗಳಲ್ಲಿ ಹೇಳಿದ್ದಾರೆ ಎಂಬುದಾಗಿ ಹೇಳುತ್ತಾರೆ. ಆಹ ಕರ್ತೃ ಯಾರೋ? ಚಕ್ಷಣ ಗೌಡಪಾದರು. ವೇದಾಂತೇಶು ಚಕ್ಷಣ ಮೂಲ ಶ್ಲೋಕ. ಗೌಡಪಾದರು. ಗೌಡಪಾದ ಆಹು, ಗೌಡಪಾದ ಆಹು, ಭಗವಾನ್ ಗೌಡಪಾದ ಆಹು. ಶೋಭತೆ ಪೂಜ್ಯರಾದಂಥ ಗೌಡಪಾದರು ಹೇಳುತ್ತಾರೆ ವೇದಾಂತಗಳಲ್ಲಿ ಕಾಣಲ್ಪಟ್ಟಿಯಲ್ಲಪ್ಪ ಎಲ್ಲ ಸುಳ್ಳು ಅಂತ ಹೇಳಿ
ವೇದಾಂತ ಹೇಳಿದ್ದೆ ಹೊರತು ಶಂಕರಾಚಾರ್ಯ ಸುಳ್ಳು ಅಂತ ಹೇಳಿಲ್ಲ, ಗೌಡಪಾದರನ್ನ ಹೇಳಿಲ್ಲ, ಅವ್ರು ಹೊಸದಾಗಿ ಹೇಳಿಲ್ಲ ಅಂತ. ಶಂಕರಾಚಾರ್ಯರು ಹುಟ್ಟಾಕಿಸ್ಕೊಂಡದ್ದು, ಗೌಡಪಾದ ಹುಟ್ಟಾಕಿಸ್ಕೊಂಡದ್ದು ಅನ್ಕೋಬೇಡಿ. ಉಪನಿಷತ್ತಿನಲ್ಲಿದೆ ಪ್ರಪಂಚ ಸುಳ್ಳು ಅಂತ. ಪ್ರಪಂಚ ಸುಳ್ಳಾದ್ರೆ ನೀನು ಸುಳ್ಳಾಗ್ತೀಯಲ್ಲೋ, ಯಾಕಂದ್ರೆ ನೀನು ಪ್ರಪಂಚದಲ್ಲೇ ಇರೋನು. ಆಗ್ಬಹುದು, ಆಗ್ಲಿ, ಅದು ಅಲಂಕಾರವೇ. ಇದು ಭೂಷಣ, ದೂಷಣ ಅಲ್ಲ. ಯಾಕೆ ದೂಷಣ ಅಂದ್ಕೊಂಡಿದ್ಯಾ? ಭೂಷಣವನ್ನು ದೂಷಣ ಬೇಡ, ನಮ್ಗೆ ಇಷ್ಟವೇ. ನಿಮ್ಗೆ ಅದು ಗೊತ್ತಾದ್ರೆ, ಶುಂಠಿ ರಸ ತಾನು ಆಹಾರವಾದ್ರು ಹೊಟ್ಟೆಳು ಹೋದ್ ಕೂಡಲೇ ಮುಂಚೆ ತಿಂದದ್ದನ್ನು ಜೀರ್ಣ ಮಾಡಿ ತಾನು ಜೀರ್ಣ ಆಗುತ್ತಲ್ಲ. ಅದೇ ರೀತಿ ವೇದಾಂತ ವಾಕ್ಯ ಮುಂಚೆ ಇರುವ ದ್ವೈತವನ್ನು ತೆಗೆದುಹಾಕಿ ತಾನು ಇಲ್ಲ ಆಗತ್ತೆ. ನಾನಾಸ್ತಿ ಕಿಂಚನ ನಾಸ್ತಿ ಕಿಂಚನ ಇಂದ್ರೋ ಮಾಯಾಭಿಃ ಬ್ರಹ್ಮವಾ ಇದಮಗ್ರ ಆಸೀತ್ ದ್ವಿತೀಯಾದ್ವೈ ಭಯಂ ಭವತಿ ತದ್ವಿತೀಯಮಸ್ತಿ ತತ್ವಸ್ಯ ಸರ್ವಮಾತ್ಮೈವಾಭೂತ್. ನೋಡಿ, ಈ ವಾಕ್ಯದಲ್ಲಿ ವಾಚ್ಯವಾಗಿ ಸುಳ್ಳು ಅಂತ ಹೇಳಿಲ್ಲ, ಮಾಯ ಅಂತ ಹೇಳಿಲ್ಲ. ಅರ್ಥಾದರ್ಥದಿಂದ ಮಾಯ ಮಾಡ್ತಾ ಇದ್ದಾರೆ. ಹೇಗೆ ಹೇಳಿದ್ರೆ, ಇಲ್ಲಿ ನಾನಾ ಎಂಬುದಿಲ್ಲ ಅಂತ ಹೇಳಿದ್ರಿಂದ ನಾನಾ ಸುಳ್ಳು ಅಂತ ಅರ್ಥ ಮಾಡಬೇಕು. ಶ್ರುತಿಯಲ್ಲಿ ನಾನಾ ಸುಳ್ಳು ಮಾಯ ಅಂತ ಎಲ್ಲೂ ಹೇಳಿಲ್ಲ. ನಾನಾ ಅನ್ನೋದಿಲ್ಲ ಕಣಪ್ಪ ಇಲ್ಲಿ ಅಂದ್ರೆ ಏನಾಯ್ತು, ಅಲ್ಲಿ ಮಾಯ ಬೇರೆ ಅರ್ಥ ಮಾಡ್ಬಿಟ್ಟಿದ್ದಾರೆ. ಇಂದ್ರೋ ಮಾಯಾಭಿ ಇಂದ್ರಿಯ ಪ್ರಜ್ಞಾಭಿ. ಇಂದ್ರಿಯ ಪ್ರಜ್ಞೆಯಿಂದ ಬಹುರೂಪ ತೋರ್ತಾನೆ ಅಂತ ಹೇಳಿ ಹೊರತು ಮಾಯಗಳಿಂದ ಈ ಮಾಯ ಅರ್ಥ ಮಾಡಿಯೇ ಇಲ್ಲ ಅವ್ರೆ ಪ್ರಧಾನದಲ್ಲಿ. ಅದ್ರ ಅರ್ಥಾತ್ ಇಂದ್ರಿಯ ಪ್ರಜ್ಞೆ ಎಲ್ಲ ಅವಿದ್ಯಾ ಕಲ್ಪಿತ ಅಂತ. ಏನಪ್ಪ ಅಂದ್ರೆ ಈ ಶಂಕರಾಚಾರ್ಯರು, ಸುರೇಶ್ವರರು, ಗೌಡಪಾದರಿದಾರಲ್ಲ, ಅವ್ರ ಕೃಷ್ಣ ಸಾರಥ್ಯ ಮಾಡೋರು. ಅವರು ಅವ್ರ ಕಲ್ಪನೆ ಸೋಮಶಂಕಿತ ಶ್ರುತಿ ಹೇಗಾದ್ರೂ ಹೇಳಿ ಅದಕ್ಕೆ ಹೀಗೆ ಅರ್ಥ ಬರುತ್ತೆ, ಕರೆಕ್ಟ್ ಹೀಗೆ ಸುತ್ತರ್ಥ ಮಾಡೋದ್ರಲ್ಲಿ ಅಗ್ರೇಸರು. ನೋಡಪ್ಪ, ಇಹ ಅಂದ್ರೆ ಈ ಪ್ರಪಂಚದಲ್ಲಿ ನಾನಾ ಎಂಬುದು ಕಿಂಚಿತ್ತು ಇಲ್ಲ ಅಂದ್ರೇನ ಅರ್ಥಾತ್ ನಾನಾ ನೋಡಿದ್ರೆ ಅದು ವಿದ್ಯಾಕಲ್ಪಿತ ಮಾಯೆ ಅಂತ ಅರ್ಥ. ಪರಮೇಶ್ವರನು ಮಾಯೆಯಿಂದ ಬಹುರೂಪನಾಗಿ ತೋರ್ತಾನೆ, ಸುಳ್ಳಾಗಿ ಬಹುರೂಪ ತೋರ್ತಾನೆ ಅಂತ ಹೇಳ್ಬಿಟ್ಟಿದೆ. ಆದ್ರಿಂದ ಇದೆಲ್ಲ ಮಾಯೆ ಅಂತ ಆಯ್ತು. ಮುಂಚೆ ಸೃಷ್ಟಿ, ಮುಂಚೆ ಅಂದ್ರೆ ಕಲ್ಪನೆಗೆ ಮುಂಚೆ ಅರ್ಥ, ಹುಟ್ಟೋಕ್ ಮುಂಚೆ ಅರ್ಥ ಅಲ್ಲ. ಮುಂಚೆನೇ ಏನೋ ಈ ಕಲ್ಪನೆಯೇ ಹುಟ್ಟು. ಕಲ್ಪನೆಗೆ ಮುಂಚೆ ಏನಿತ್ತು? ಆತ್ಮೀಯವೇದಮಗ್ರಾಸಿ. ಕಲ್ಪನಾ ಪ್ರಾಕ್ ಇದಂ ಸರ್ವಂ ಆತ್ಮೀಯ ಆಸೀತ್ ಅರ್ಥ. ಅಗ್ರೆ ಅಂದ್ರೆ ಹುಟ್ಟೋಕ್ ಮುಂಚೆ ಅರ್ಥ ಮಾಡಬೇಡ್ರಿ. ಯಾಕೆ ಹೇಳೋ? ಹುಟ್ಟೇ ಇಲ್ಲ, ಹುಟ್ಟುವುದೇ ಇಲ್ಲ, ಹುಟ್ಟೇ ಇಲ್ಲ, ಹುಟ್ಟೆಂಬುದೇ ಇಲ್ಲ. ಅದ ಕಲ್ಪನೆಗೆ ಮುಂಚೆ ಅಂತ ಕರೆಕ್ಟ್ ಅರ್ಥ. ಪ್ರಾಕ್ ಅಂದ್ರೆ ಮುಂಚೆಯಿಂದ ಕಲ್ಪನೆ ಮಾಡಿದಿರಲ್ಲ ಹುಟ್ಟಿದೆ ಅಂತ. ಈ ಕಲ್ಪನೆ ಮಾಡೋಕ್ ಮುಂಚೆ ಇದೆಲ್ಲ ಆತ್ಮನೇ ಅಂದ್ರೆ ಅರ್ಥ ಏನೋ? ಈಗಲೂ ಆತ್ಮನೇ, ಕಲ್ಪನೆ ಬಿಟ್ರೆ ಈಗಲೂ ಆತ್ಮನೇ ಗೊತ್ತಾಗತ್ತೆ ಅಂತ ಹೇಳ್ಬೇಕು. ನೋಡಪ್ಪ, ಎರಡನೇದು ಅಂತ ನೋಡಿದ್ರೆ ದ್ವಿತೀಯಾದ್ವೈ ಡರ್ ಲಗ್ತಾ ಹೈ, ಭಯಂ ಭವತಿ, ಭಯ ಬಿಡುತ್ತೆ, ನಡುಕ ಬಿಡುತ್ತೆ. ಎರಡನೇ ನೋಡಿದೆಯೋ, ಎರಡನೇದು ಯಾವ್ದು ಹೇಳಿ? ದ್ವಿತೀಯ ಸಹಧರ್ಮಿಣಿ ಅಮರಕೋಶ. ದ್ವಿತೀಯ ಸಹಧರ್ಮಿಣಿ, ದ್ವಿತೀಯ ಅಂತ ಹೆಸರು. ಅವ್ರು ಬರ್ತಾರೆ ಅನ್ಬಿಟ್ರೆ, ಒಬ್ರು ಏನೋ ಒಂದು ವಿಷಯ ಮಾತಾಡ್ತಾ ಇದ್ದ, ಜೋರ ಇದ್ದಾಗ ಮಾತಾಡ್ತಿದ್ರು. ಅವ್ರಿಗೆ ಒಬ್ಬ ಗೊತ್ತಿಲ್ಲ, ಜೋರ ಮಾಡ್ತಿದ್ರೆ ಸರಿ ಆ ಟೈಮ್ ಮನೆಯವ್ರು ಬಂದ್ಬಿಟ್ರಪ್ಪ. ಹೆಂಗೆ ವಾಲ್ಯೂಮ್ ಕಮ್ಮಿ ಆಯ್ತು ಗೊತ್ತಾ? ಸಡನ್ ಆಗಿ 5ನೇ ವಾಲ್ಯೂಮ್ ಇದು 1ನೇ ವಾಲ್ಯೂಮ್ ಬಂದ್ಬಿಡ್ತಮ್ಮ ವಾಯ್ದು ಟೋನು. ಯಾಕ್ರೆ ಏನಿಲ್ಲ, ಏನಿಲ್ಲ ಒಂದೇ ಹೊಟ್ಟೆ ವಾಲ್ಯೂಮ್ ಕಮ್ಮಿ ಆಗ್ಬಿಡೋದ. ಒಬ್ಬ ಯುಬ್ಬ ಆಳ್ತಾರ ಅಂತ ಹೀಗಿರ್ಬೇಕು. ಅಷ್ಟು ಜೋರ ಉತ್ಸಾಹ ಮಾತಾಡ್ತಾ ಇದ್ದವರು ಎಲ್ಲ ಇಲಿ ಬಲ ಮುದುರ್ಕೊಂಡ್ಬಿಟ್ರು, ಅಷ್ಟು ಮುದುರ್ಕೊಂಡ್ಬಿಟ್ರು. ಯಾಕ್ರೆ ಏನಾಯ್ತು? ಏನಿಲ್ಲ ಹಾಗಿದೆ. ದ್ವಿತೀಯಾದ್ವೈ ಭಯಂ ಭವತಿ ಇದೆ, ಅದು ಅನುಭವಿಸೋರು ಗೊತ್ತದು. ಎರಡನೇದು ಅಂತ ಇದ್ದು ಬಿಟ್ರೆ ಅದು ಭಯ ಆಗತ್ತೆ ಅಂದ್ರು. ನಚುತೆ ದ್ವಿತೀಯ ಮಸ್ತಿ. ನೋಡಿ, ಆತ್ಮಜ್ಞಾನ ಆಗ್ಬಿಟ್ರೆ ಆ ಎರಡನೇದು ಅಂತಿಲ್ಲ. ಎರಡನೇದು ಪೂರ್ತಿ ಬಂದು ಹೋಗುತ್ತೆ, ಏನು ಅದು ನಡೆಯೋದಿಲ್ಲ. ದ್ವಿತೀಯ ಅನ್ನೋದು ಇರೋದೇ ಇಲ್ಲ. ಅದು ಆಗ ಯಾವಾಗ ಯಾವ ಆತ್ಮಜ್ಞಾನ ಉಂಟಾದಾಗ ಅಸ್ಯ ಅಂದ್ರೆ ಈ ಜ್ಞಾನಿಗೆ ಎಲ್ಲವೂ ಆತ್ಮನೇ ಗೊತ್ತಾಗತ್ತೋ. ಆತ್ಮನೇ ಆಗತ್ತೆ ಅಲ್ಲ, ಆಗೋದಿಲ್ಲ, ಅಲ್ಲಿ ಆಗ್ಬೇಕಾಗಿಲ್ಲ, ಆಗಾಗ್ಬಿಟ್ಟಿದೆ. ಆಗಿದೆ ಗೊತ್ತಾಗ್ಬಿಡುತ್ತೋ ಅವಾಗ ಯಾವ್ದನ್ನ ಏನಂತಾನೆ ಕಂಡಾನು, ಕೇಳಿಯಾನು, ನೋಡಿಯಾನು, ಯೋಚನೆ ಮಾಡಿ ಅಂತ ತಿಳ್ಕೊಂಡಾನು. ನೋಡೋಕ್ಕೆ, ಕೇಳೋಕ್ಕೆ, ತಿಳ್ಕೊಳ್ಳೋಕ್ಕೆ, ಯೋಚನೆ ಮಾಡೋಕ್ಕೆ ಏನೂ ಇಲ್ಲ. ಎಲ್ಲವೂ ಆತ್ಮ ಅಂತ ಗೊತ್ತಾದ ಕೂಡಲೇನೆ
ಆ ಗೊತ್ತಾದ ಸಮಯದಲ್ಲೇ ಮುಕ್ತರಾಗ್ಬಿಡ್ತಾನೆ. ಇದೇ ಮೊದಲಾದಷ್ಟು ವಾಕ್ಯಗಳಲ್ಲಿ ಅದನ್ನು ಹೇಳಿದೆ ಎಂದು. ವಿಚಕ್ಷಣೈ ನಿಪುಣತರ ವಸ್ತುದರ್ಶಿಭಿ ಪಂಡಿತೈ ಇತ್ಯರ್ಥಃ. ವಿಚಕ್ಷಣೈ ನಿಪುಣತರ ವಸ್ತುದರ್ಶಿಭಿಃ ಪಂಡಿತೈಃ ಇತ್ಯರ್ಥಃ. ವಿಚಕ್ಷಣಾ ಚಕ್ಷುನ್ಯಕ್ತಾಯಾಂ ವಾದಿ ಚಷ್ಟೇ ಇತಿ ಚಕ್ಷ. ವಿವಿಧ ವಿಶೇಷವಾಗಿ ಕಾಣುವಂಥವ್ರು ಅಂದ್ರೆ ಸೂಕ್ಷ್ಮಮತಿಯನ್ನು ನೋಡುವಂತಹ ಜ್ಞಾನಿಗಳಿಗೆ ವಿಚಕ್ಷಣರು, ಪಂಡಿತರು, ಜ್ಞಾನಿಗಳು ಅಂತಾರೆ. ಅವರು ನಿಪುಣತರವಾದ ಅತ್ಯಂತ ಸೂಕ್ಷ್ಮವಾಗಿ ನೋಡುವ ಒಂದು ವಸ್ತುವನ್ನು ನೋಡುವಂತಹ ಸ್ವಭಾವದವರಾದ ಜ್ಞಾನಿಗಳಿಂದ, ಪಂಡಿತರಿಂದ ಇದು ತೀರ್ಮಾನವಾಗಿದೆ ಅಂತಂದ್ರು. ಎಲ್ಲಿ ಅಂತಂದ್ರೆ ಮುಂಚೆ ನಿಪುಣತರವಾಗಿ ನೋಡುವಾಗಲೇ ಅಗ್ರೇಸರು ಯಾರೋ? ವೇದವ್ಯಾಸರೋ. ಸರ್ವಜ್ಞೋ ಭಗವಾನ್ ವೇದವ್ಯಾಸ ಅಂತ ಅವ್ರು ವಾಕ್ಯ ಕೊಟ್ಬಿಟ್ರು. ತಮಶ್ವಭ್ರಮಿದಂ ಸಮಶ್ವಭ್ರನಿಭಂ ದೃಷ್ಟ್ವಾ ತಮಶ್ವಭ್ರನಿಭಂ ದೃಷ್ಟ್ವಾ ಬುದ್ಬುಧ ಸನ್ನಿಭಂ ವರ್ಷಬುದ್ಬುಧ ಸನ್ನಿಭಂ ನಾಶಪ್ರಾಯಂ ಸುಖಾಧೀನಂ ನಾಶಪ್ರಾಯಂ ಸುಖಾಧೀನಂ ನಾಶೋತ್ತರಮಭಾವಗಂ ನಾಶೋತ್ತರಮಭಾವಗಂ ಘನಿಭಂ ದೃಷ್ಟ್ವಾ ವರ್ಷಬುದ್ಬುಧ ಸನ್ನಿಭಂ ನಾಶಪ್ರಾಯಂ ಸುಖಾಧೀನಂ ನಾಶೋತ್ತರಮಭಾವಗಂ. ತಮಶ್ವಭ್ರ, ತಮ ಅಂದ್ರೆ ಕತ್ತಲೆ, ಕತ್ತಲೆ ಇರತಕ್ಕಂತಹ ಗುಂಡಿ, ಆ ಗುಂಡಿಗೆ ನಿಭಾನ ಹೋಲುವಂಥವು ಯಾವುದು? ಈ ದ್ವೈತ. ಕತ್ತಲೆ ಇದ್ದಂತ ಗುಂಡಿ ಹೇಗೆ ಕಾಣಲ್ವೋ, ಮೋಸ ಮಾಡುತ್ತೋ, ಹೋದಾಗ ಗುಂಡಿ ಬಿಟ್ಟು ಕಟ್ಟಾಕೋತಾನೋ, ಈ ದ್ವೈತ ಅಂಥದ್ದು. ದ್ವೈತದ ಕಡೆಗೆ ಹೋದ್ರೆ ಕತ್ತಲೆ ಗುಂಡಿ ಬಿದ್ದಂಗೆ ಬೀಳ್ತೀರಾ, ಜೋಪಾನ, ಹುಷಾರೋ. ತಮಶ್ವಭ್ರ, ನಿಭ ಅಂದ್ರೆ ಅದಕ್ಕೆ ಹೋಲುವಂಥವು ಅಂತ. ನಿಭ ಅಂದ್ರೆ ಅದು ಹೋಲುವಂಥ ಕತ್ತಲೆಯ ಗುಂಡಿಗೆ ಸಮಾನವಾಗಿರ್ತಕ್ಕದ್ದಪ್ಪ. ಅಷ್ಟೇ ಅಲ್ಲ, ವರ್ಷ ಕಾಲದ ಮಳೆಗಾಲದ ಬುದ್ಬುದ ಅಂದ್ರೆ ಗುಳ್ಳೆ. ಆ ರೋಡಲ್ಲಿ ಮಳೆ ಬಂದು ಒಂದು ಅರ್ಧ ಗಂಟೆ ಆಗ್ಬಿಟ್ಟು ರೋಡ್ ನೀರು ಹರಿತಾ ಇರ್ಬೇಕಾದ್ರೆ ಇನ್ನೂ ಮಳೆ ಬೀಳ್ತಾನೆ ಇದ್ದೆ ಒಂದೊಂದು ಹನಿ ಬಿದ್ದಾಗ ಒಂದು ಗುಳ್ಳೆ ಹೇಳುತ್ತೆ. ಆ ಗುಳ್ಳೆ ಎಷ್ಟೊತ್ತಿರುತ್ತೆ? ಇನ್ನೊಂದು ಹನಿ ಬೀಳೋವರೆಗೆ. ಅದೇ ಆ ಗುಳ್ಳೆ ಟಕ್ ಓಡುತ್ತೆ. ಅಷ್ಟೇ ಮಳೆಗಾಲದಲ್ಲಿ ಮನೆಯ ಹನಿಯಿಂದ ಎದ್ದುಕೊಳ್ಳುವ ಗುಳ್ಳೆಗೆ ಸಮಾನವಾಗಿದೆ ಎಂದರು. ವ್ಯಾಸರು ಪ್ರಪಂಚವನ್ನ ಮಳೆಗಾಲದಲ್ಲಿ ಮನೆ ಹನಿಯಿಂದ ಉಂಟಾಗುವ ಗುಳ್ಳೆಗೆ ಸಮಾನವಂತೆ ಈ ಪ್ರಪಂಚ. ಅಷ್ಟೇ ಇದಕ್ಕೆ ಕಿಮ್ಮತ್ತು, ಇದು ಬೆಲೆ ಅಷ್ಟೇ ಅಂತ ಅಂದರು. ವರ್ಷ ಬುದ್ಬುಧ ಸನ್ನಿಭ, ಸನ್ನಿಭ ಅಂದ್ರೆ ಅದಕ್ಕೆ ಹೋಲುವಂಥವರು. ವರ್ಷ ಅಂದ್ರೆ ಮಳೆ, ವರ್ಷ ಸನ್ನಿಭ ಅಂದ್ರೆ ಅದಕ್ಕೆ ವರ್ಷ ಬುದ್ಬುಧ, ಮಳೆಯ ಬುದ್ಬುಧ ಅಂದ್ರೆ ಗುಳ್ಳೆ, ಅದಕ್ಕೆ ಸನ್ನಿಭ ಅಂದ್ರೆ ಹೋಲುವಂಥದ್ದು. ಮಳೆ ಬಂದಾಗ ಉಂಟಾಗುವ ಗುಳ್ಳೆಗೆ ಹೋಲುವಂಥವುಗಳು. ಅಷ್ಟೇ ಅಲ್ಲ, ಬಲುಮಟ್ಟಿಗೆ ನಾಶಪ್ರಾಯ, ನಾಶವೇ ಆಗ್ಬಿಟ್ಟಿದೆ, ಇಲ್ಲವೇ ಇಲ್ಲ, ನಾಶವಾಗಿಲ್ಲ ನೀವು ಅನ್ಕೊಂಡು ನೋಡ್ತಾ ಇದ್ದೀರಾ ಅಷ್ಟೇ ಹೊರತು ಅಲ್ಲಿ ಎಂಟಿಟಿ ಇಲ್ಲ, ಪ್ರಪಂಚದ ಅಸ್ತಿತ್ವ ಇಲ್ಲ. ನಾಶಪ್ರಾಯಂ. ಅಷ್ಟೇ ಅಲ್ಲ, ಸುಖಾಧೀನಂ, ಸುಖದ ಲವಲೇಶವೂ ಇಲ್ಲ ಈ ಪ್ರಪಂಚದಲ್ಲಿ. ನಹಿ ವಿಷಯ ಸುಖಸ್ಯ ಗಂಧ ಮಾತ್ರ ವಿದ್ಯತೆ ಅಂತ ಗೀತಾ ಭಾಷೆ ಅಲ್ಲವಾ? 5ನೇ ಅಧ್ಯಾಯ ಅಂತ ಒಂದು ಅಧ್ಯಾಯ ಅಲ್ಲಿದೆ. ಸುಖದ ಗಂಧವೂ ಇರುವಂತೆ, ವಾಸನೆ ಇರುವಂತೆ ಪ್ರಪಂಚದಲ್ಲಿ. ನಾವು ಪ್ರಪಂಚದಲ್ಲೇ ಸುಖ ಇರೋದು, ಪ್ರಪಂಚವೇ ಸುಖ ಅನ್ಕೊಂಡ್ರೆ ಸುಖ ಅಲ್ಲ, ಸುಖದ ವಾಸನೆಯೂ ಇಲ್ಲ ಒಂದು ಪ್ರಪಂಚದಲ್ಲಿ. ಮತ್ತೆ ಎಲ್ಲ ಓಡ್ತಾ ಇದಾರಲ್ಲ ಅಂದ್ರೆ ಕುರಿ ಹಿಂಡು ಓಡ್ತಾರೆ, ಏನ್ ಮಾಡ್ತಾರೆ? ಕುರಿ ಹಿಂಡಿಗೆ ಕುರಿ ಜ್ಞಾನ ಇರುತ್ತೆ ಓಡೋರಿಗೆ. ಕುರಿ ಹಿಂಡು ವಿವೇಕಕ್ಕೆ ನುಗ್ಗುದ ಹಾಗೆ ಜನ ಓಡ್ತಿದ್ರೆ, ಜನ ಕನಕವ ದುಡ್ಡು ಮನೆ ಮಠ ಹೆಂಡತಿ ಮಕ್ಕಳು ಮನೆ ಓಡ್ತಾ ಇದ್ದಾರೆ. ಆದ್ರೆ ಸುಖಾಧೀನಂ, ಹೀನ ಬಂದು ಪಂಚಮಿ ಬರಬೇಕು ಅಂತ ಅದನ್ನ ಬಿಟ್ಟದ್ದು ಅಂತ, ಸುಖದಿಂದ ಬಿಡುಗಡೆ ಹೊಂದದ್ದು. ಮತ್ತು ನಾಶೋತ್ತರಂ, ಅದರ್ಶನವಾಯಿತು ಅಂದ್ರೆ ಅಭಾವಂ ಗಚ್ಚತಿ, ಇಲ್ಲ ಅಂತ ಆಗ್ಬಿಡುತ್ತೆ. ಎಲ್ರಿ ಪ್ರಪಂಚ ಯಾಕೆ ನೋಡ್ತಿದ್ವ? ಕನಸಾಗಿ ಎಚ್ಚತ್ಕೊಳ್ಳೆ ಹುಡುಕಿದ್ ಸಿಗಲ್ವೋ? ಜ್ಞಾನ ಆದ್ಕೊಳ್ಳೆ ಪ್ರಪಂಚ ಸಿಗೋದೇ ಇಲ್ವಂತೆ. ಜ್ಞಾನ ಆದ್ಮೇಲೆ ಪ್ರಪಂಚ ಸಿಗಲ್ಲ ಅಂದ್ರೆ ಭಯ ಆಗತ್ತೋ ಸಂತೋಷ ಆಗತ್ತೋ? ಭಯ ಆಗತ್ತೆ. ರವಿ ಕೇಳಿ, ಜ್ಞಾನ ಆದ್ಮೇಲೆ ಪ್ರಪಂಚ ಇಲ್ಲ ಆಗತ್ತೆ ಅಂದ್ರೆ ಭಯ ಆಗತ್ತೆ. ಅಯ್ಯೋ ನಮ್ ಚಿತ್ರ ಇಲ್ವಾ, ನಮ್ ಮನೆ ಇಲ್ಲ, ನಮ್ ದುಡ್ಡು ಇಲ್ವಾ, ನಮ್ ಆಫೀಸ್ ಇಲ್ವಾ, ನಮ್ ವ್ಯವಹಾರ ಇಲ್ಲ, ಏನ್ ಸಾರ್ ಹೀಗೆ ಅಂತೀರ? ಹಾಗಾದ್ರೆ ಆ ಜ್ಞಾನ ಬೇಡವೇ ಬೇಡ, ನಮ್ಗಿದೇ ಇರ್ಲಿ. ಪ್ರಪಂಚವೇ ನಮ್ಗಿರ್ಲಿ, ಸತ್ಯ ಚೆನ್ನಾಗಿದೆ, ಸತ್ಯಜ್ಞಾನ ಮಾಡ್ಬಿಟ್ಟು ಪ್ರಪಂಚ ಓಪನ್ ಮಾಡ್ಕೊಳ್ಳಿ. ಅಲ್ಲ, ಎಲ್ಲಿ ಹೋಗೋದು ಆಮೇಲೆ ಅನ್ಸುತ್ತೆ. ಹೋಗೋದು ಬರೋದು ಇದ್ರೆ ಎಲ್ಲಿ ಹೋಗೋದು ಪ್ರಶ್ನೆಗೆ ಇರ್ಲಿ ಬಿಡ್ಲಿ, ಪ್ರಶ್ನೆ ಇದೆ. ಅವ ಹೋಗೋದು ಇಲ್ಲದೆ ಇದ್ರೆ ಹೋಗೋದು ಎಲ್ಲಿ ಇದ್ದದಲ್ಲ, ಅದು ಪ್ರಪಂಚ ಇದ್ದಿದ್ರೆ ಆಮೇಲೆ ಏನು ಅಂತ ಅಲ್ಲ. ಯಾವಾಗಲೂ ಪ್ರಪಂಚ ಇಲ್ಲ, ಪ್ರಪಂಚೋ ಇದು ವಿದ್ಯಾತ ನಿವರ್ತ್ಯತ ಅಂದಾರೆ. ಪ್ರಪಂಚ ಇಲ್ಲ ಆಗತ್ತೆ ಅಂತಂದ್ರೆ ಏನಿಲ್ಲ, ಇದ್ದದ್ದಿಲ್ಲ ಆಗತ್ತಾ, ಇಲ್ಲದ್ದಿಲ್ಲ ಆಗತ್ತಾ?
ಇಲ್ಲದಿಲ್ಲ ಆಗಲಿ ಏನಂತೆ, ಇದ್ದದ್ದಿಲ್ಲ ಆಗತ್ತೆ ಅಂದ್ರೆ ಇದ್ದದ್ದಿಲ್ಲ ಆಗೋದು ಹೊಂದಲ್ಲ, ಇಲ್ಲದಿಲ್ಲ ಆಗತ್ತೆ ಅಂದ್ರೆ ಏನ್ ತೊಂದ್ರೆ? ನಿಮ್ಗೆ ಕೋಡಿಲ್ಲ ಅಂತ ಆಗ್ಬಿಡತ್ತೆ ಅಂದ್ರೆ ನಿಮ್ಗೆ ಬೇಜಾರ? ನನ್ನ ಉಪದೇಶ ಕೇಳಿದೆ ನೋಡಿ, ಈ ತಲೆ ಮುಟ್ಕೊಂಡು ನೋಡಿ, ನೋಡಿ ನಿಮ್ ತಲೆ ಕೋಡಿಲ್ಲ ಅಂದ್ಬಿಟ್ರೆ ಅಯ್ಯೋ ಕೋಡಿಲ್ಲ ಮಾಡ್ಬಿಟ್ರು ಇವರು, ಕೋಡಿಲ್ಲ ಅಂತ ಆಗ್ಬಿಟ್ರೆ ಕಷ್ಟ, ನಾಳೆ ಹಾಯಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೆದ್ಕೋತೀರಾ? ಕೋಡಿಲ್ಲ ಅಂದ್ರೆ ನಿಮ್ಗೆ ಒಪ್ಕೊಳ್ತೀರಾ? ಹೀಗೆ ನಿಮ್ ಪ್ರಪಂಚ ಇಲ್ಲ ನಿಮ್ ಅನುಭವ, ಸುಮ್ಮನೆ ಇದೇ ಇದೆ ಇದೆ ನಾದ ಮಾಡಿ ಹಠ ಮಾಡಿ ಪ್ರಪಂಚ ಇದೆ ಅನ್ಕೊಂಡಿದ್ದೀರಿ ಹೊರತು ನಿಮಗೂ ಪ್ರಪಂಚ ತೋರ್ಸೋಕ್ಕಾಗಲ್ಲ. ಪ್ರಪಂಚ ಇದೇನು ಪ್ರೂವ್ ಇಲ್ಲ, ಅದಕ್ಕೆ ಯಾವ ಪ್ರಮಾಣವೂ ಇಲ್ಲ, ಯುಕ್ತಿ ಇಲ್ಲ, ಕೇವಲ ಬ್ಲೈಂಡ್ ಆಗಿ ಒಪ್ಕೊಂಡಿರೋದು ಅಷ್ಟೇ ಹೊರತು ಏನು ಆಧಾರ ಇಲ್ಲ. ಪ್ರಪಂಚ ಇದೆಯಕ್ಕೆ ನಾಶೋತ್ತರಂ ಅಭಾವಕಂ, ನಾಶವಾದ ಕೂಡಲೇನೆ ಅದಿಲ್ಲ ಅಂತ ಆಗುವಂಥದ್ದು. ಇದೆಯಾ? ಈಗ ಒಟ್ಟು ಇಡೀ ವೈತಚ್ಛ ಪ್ರಕರಣವನ್ನೇ ಉಪಸಂಹಾರ ಮಾಡಬೇಕು ಅಂತ ಹೇಳಿ ಹೊರಟಿದ್ದಾರೆ ಗೌಡಪಾದರು. ಪ್ರಕರಣಾರ್ಥೋಪಸಂಹಾರಾರ್ಥೋ ಅಯಂ ಶ್ಲೋಕ. ಪ್ರಕರಣಾರ್ಥೋಪಸಂಹಾರಾರ್ಥೋ ಅಯಂ ಶ್ಲೋಕ. ಪ್ರಕರಣ ನಾಮ ವೈತಚ್ಛ ಪ್ರಕರಣ. ಪ್ರಕರಣಸ್ಯ ಅರ್ಥೋ ನಾಮ ಪ್ರಪಂಚ ಮಿಥ್ಯಾತ್ವಂ, ತಸ್ಯ ಉಪಸಂಹಾರೋ ನಾಮ ತಸ್ಯ ನಿಗಮನ. ಪ್ರಪಂಚ ಅಂತ ಏನು ಸತ್ಯತ್ವ ಬುದ್ಧಿಯಿಂದ ನಾವು ನೋಡ್ತಾ ಇದೀವಿ, ಇದರ ಅರ್ಥ ಇದು ಈ ವೈತಚ್ಛ ಪ್ರಕರಣ ಅಂತ ಏನಿದೆ ಅದರ ಅರ್ಥ ಪ್ರಪಂಚ ಮಿಥ್ಯಾತ್ವ ಮಾಡೋದು. ಆ ಪ್ರಪಂಚ ಮಿಥ್ಯಾತ್ವ ಮಾಡೋದು ಎಂಬ ವಿಷಯದ್ದರ ಉಪಸಂಹಾರ ಕನ್ಕ್ಲೂಷನ್, ಅದರ ಮಾಡೋಕ್ಕೋಸ್ಕರ ಈ ಶ್ಲೋಕ ಬಂದಿದೆ. ರಿಯಲಿ ನಿಜವಾಗಿ ನನ್ನ ಹತ್ರ ಕೇಳೋದಾದ್ರೆ ಇಡೀ ಜನರುಗಳಿರ ಇಡೀ 700 ಕೋಟಿಗೂ ಸಂಬೋಧನೆ ಮಾಡ್ತಿದ್ದಾರೆ ಗೌಡಪಾದರು. ಒಂದೇ ಮಾತು ಹೇಳ್ತೀನಿ ಕೇಳ್ರಪ್ಪ. ನನಿರೋಧೋನ ಚೋತ್ಪತ್ತುನ್ನ ಬದ್ಧೋನ ಚೋಧಕೋ ನನ್ನ ಮಾತು ಕೇಳ್ತೀರಾ? ಇಷ್ಟೇ. ಯದಾ ವಿತಥಂ ದ್ವೈತಂ, ಯದಾ ವಿತಥಂ ದ್ವೈತಂ, ಯಾವಾಗ ದ್ವೈತವು ಸುಳ್ಳಾದದ್ದು ಅಂತ ಆಗ್ಬಿಡ್ತು, ತಥ ಅಂದ್ರೆ ಹಾಗಿರೋದು, ವಿತಥ ಅಂದ್ರೆ ಹಾಗಿಲ್ಲದ್ದು, ಅಂದ್ರೆ ಸುಳ್ಳಾದದ್ದು ಅಂತ ಪ್ರಪಂಚಕ್ಕೆ ತೀರ್ಮಾನ ಬಂತು, ಅದಕ್ಕೂ ಶ್ರೀಕಾರ ಹಾಕ್ಬಿಟ್ಟು ಇಷ್ಟೇ ಇದೆ ಪ್ರಪಂಚ ಹಣೆ ಬರ ಅಂತ ಸುತ್ತಾಕ್ಬಿಟ್ರಿ. ಅವಾಗ ಏನಾಯ್ತು? ಆತ್ಮೈವೇಕಃ ಪರಮಾರ್ಥತಃ ಸನ್, ಆತ್ಮೈವೈಕಃ ಪರಮಾರ್ಥತಃ ಸನ್ ತದಾ ತದಾ ಇದಂ ನಿಷ್ಪನ್ನಂ ಭವತಿ. ನಿಷ್ಪನ್ನಂ ಭವತಿ. ಸರ್ವೋಯಂ ಲೌಕಿಕೋ ವೈದಿಕಶ್ಚ ವ್ಯವಹಾರಃ, ಸರ್ವೋಯಂ ಲೌಕಿಕೋ ವೈದಿಕಶ್ಚ ವ್ಯವಹಾರಃ ಅವಿದ್ಯಾ ವಿಷಯೇ ಏವ ಇತಿ. ಅವಿದ್ಯಾ ವಿಷಯಃ ಏವ ಇತಿ. ವಿಷಯಃ ವಿದ್ಯಾ ವಿಷಯದಲ್ಲಿಯೇ ವ್ಯವಹಾರ ಅಂತ ಮಾಡ್ಬೋದು. ಯಾವಾಗ ಕರೆಕ್ಟ್ ಆಗಿ ನೀವು ಅನುಭವಾನುಸಾರವಾಗಿ ವೇದಾಂತ ವಾಕ್ಯವನ್ನು ಗೊತ್ತು ಮಾಡಿಕೊಂಡ್ರೆ ಸಾಕು. ಯಾರು ಕೇಳಿಸಿದೆ ಯಾಕೆ? ಯಾವಾಗ ಈ ದ್ವೈತವೆಲ್ಲವೂ ಸುಳ್ಳಾದದ್ದು, ಬರೀ ತೋರಿಕೆ ಭ್ರಾಂತಿ ಅಂತ ಆಯ್ತೋ, ಅವಾಗ ಏನ್ ತೀರ್ಮಾನ ಆಯ್ತು? ಒಂದು ಹೊಸ ಉಪಸಿದ್ಧಾಂತ ತೀರ್ಮಾನ ಆಗತ್ತೆ. ಏನೋ ಆತ್ಮನೊಬ್ಬನೇ ಪರಮಾರ್ಥವಾಗಿರ್ತಕ್ಕವನು, ಏಕರೂಪೇಣ ಸ್ಥಿತೋಯೋ ಅರ್ಥಸ್ಸ ಪರಮಾರ್ಥ. ಯಾವುದು ಯಾವ ದೇಶ ಕಾಲ ಅವಸ್ಥೆಯಲ್ಲೂ ಚೇಂಜ್ ಆಗುವುದಿಲ್ವೋ ಅದು ಪರಮಾರ್ಥ. ಆ ಪರಮಾರ್ಥ ಒಂದೇ ಸಣ್ಣ ಇರ್ತಕ್ಕದ್ದು. ಪರಮಾರ್ಥದಿಂದ ಪುಲ್ಲಿಂಗ ಸಣ್ಣ ಆಗಿದ್ರು, ದೇವತಾ ಆಗಿದೆ ಸತೀ ಆಗ್ಬಿಟ್ಟಿದ್ರು, ಬ್ರಹ್ಮ ಆಗಿದೆ ಸತ್ ಅಂತ ಆಗ್ಬಿಟ್ಟಿದ್ರು. ಒಂದೇ ಇರುವಂಥದ್ದಾಗಿ ಅವಾಗ ಇದು ನಿಷ್ಪನ್ನವಾದದ್ದಾಗತ್ತೇನೆ, ಉಂಟಾದದ್ದಾಗಿ ಆಗತ್ತೆ, ತಯಾರಾದದ್ದಾಗಿ ಆಗತ್ತೆ, ತೀರ್ಮಾನವಾದದ್ದಾಗತ್ತೆ. ಏನೋ ಎಲ್ಲಾ ಲೌಕಿಕ ವೈದಿಕ ವ್ಯವಹಾರ ಇದೆಯಲ್ಲ, ಲೌಕಿಕ ವ್ಯವಹಾರ ಅಂದ್ರೆ ಅನ್ನಪಾನಾದಿಗಳಿಗೆ ಬದುಕಿಗಾಗಿ ಮಾಡುವಂತಹ ವ್ಯವಹಾರ ಲೌಕಿಕ ವ್ಯವಹಾರ. ಪುಣ್ಯಕ್ಕಾಗಿ ಮಾಡೋದು, ಪರಲೋಕಕ್ಕೆ ಮಾಡುವುದಲ್ಲ ವೈದಿಕ ವ್ಯವಹಾರ. ವೈದಿಕ ವ್ಯವಹಾರ ಲೌಕಿಕ ವ್ಯವಹಾರ. ವ್ಯವಹಾರ ಅಂದ್ರೇನು? ಪ್ರತ್ಯಯ, ವ್ಯಪದೇಶ, ಪ್ರವೃತ್ತಿ ನಿವೃತ್ತಿಗಳಿಗೆ ವ್ಯವಹಾರ ಅಂತ ಹೆಸರು. ಒಂದು ಯೋಚನೆ, ಒಂದು ಇಂದ್ರಿಯ ವ್ಯಾಪಾರ, ಮುಂದುವರಿಯೋದು ಹಿಂತಿರುಗೋದು ಚೇಷ್ಟೆ. ಒಂದು ದೇಹ ಚೇಷ್ಟೆ, ಇಂದ್ರಿಯ ಚೇಷ್ಟೆ, ಮನೋಚೇಷ್ಟೆಗೆ ವ್ಯವಹಾರ ಅಂತ ಹೆಸರು. ಮೂರು. ಆ ಮೂರು ಬಿದ್ದು ಹೋಗ್ಬಿಡುತ್ತೆ ಅಟ್ಟೆ ಟೈಮ್. ಒಂದು ಹೊಡೆದು ಏಕ್ ಬಾರ್ ದೊತ್ತು ಕೂಡ ಅಂತಾರಲ್ಲ, ಏಕ್ ಬಾರ್ ಒಂದು ಹೊಡೆದಾಗ 2 ಸೂಟ್ ಆಯ್ತು ನನಗೆ, ಏಕ್ ಬಾರ್ ಕಿಂತು ಕೂಡ 3 ಕೂಡ ಆಗುತ್ತೆ. 3 ಹೋಗುತ್ತೆ. ಪ್ರಮಾಣ ವ್ಯವಹಾರ ಅಷ್ಟು ಬಿದ್ದು ಹೋಗ್ಬಿಡುತ್ತೆ. ಇಡೀ ಎಲ್ಲ ಲೌಕಿಕ ವೈದಿಕ ವ್ಯವಹಾರ ಬಿದ್ದು ಹೋಗ್ಬಿಡುತ್ತೆ. ಏನ್ ದೊಡ್ಡ ವರ್ಲ್ಡ್ ಸೆಂಟರ್ ಕಟ್ಟಿದಲ್ಲ, ದೊಡ್ಡ 120 ಮಾಡಿ ಅದ ಹಾಗೆ ಡಮಾನ ವಿಮಾನ ಗುದ್ದಿದಾಗ ಅಷ್ಟು ಹಪ್ಪಳ ಆಗ್ಬಿಡ್ತೋ, ಹಂಗೆ ಜಗತ್ತೇ ಹಪ್ಪಳ ಆಗ್ಬಿಡುತ್ತೆ. ಆತ್ಮಜ್ಞಾನದಿಂದ ಚಚ್ಚೋಗ್ಬಿಡುತ್ತೆ, ಇರ್ಬೋದೇ ಇಲ್ಲ. ಸಮಸ್ತ ಲೌಕಿಕ ವ್ಯವಹಾರ ವೈದಿಕ ವ್ಯವಹಾರ ಪೂರ್ತಿ ಎಲ್ಲ ಅವಿದ್ಯಾ ವಿಷಯ, ತಪ್ಪಲಿಕ್ಕೆ ತೋರುವಂಥದ್ದು, ಅವಿದ್ಯಾ ಕ್ಷೇತ್ರದಲ್ಲಿ ಇರ್ತಕ್ಕದ್ದು ಅಂತ ಹೇಳಿ ತೀರ್ಮಾನವಾಗ್ಬಿಡುತ್ತೆ. ಆಗ
ಅವನ ಅನುಭವ ಏನು ಕೇಳ್ತೀರೋ ತತ್ವಜ್ಞಾನಿಗೆ ಅವಾಗ ಏನಾಗತ್ತೆ, ಏನ್ ಅನ್ಸತ್ತೆ, ಯಾವ ರೀತಿ ಅವನು ಕಂಡ್ಕೊಂಡಿರ್ತಾನೆ ತತ್ವವನ್ನ ಅಂತ ಕೇಳಿದ್ರೆ ಹೇಳ್ತಾನೆ, ನ ನಿರೋಧೋ ನ ಚೋತ್ಪತ್ತಿರ್ನ ಬದ್ಧೋ ನ ಚ ಸಾಧಕಃ. ನಿರೋಧೋ ನ ಚೋತ್ಪತ್ತಿರ್ನ ಬದ್ಧೋ ನ ಚ ಸಾಧಕಃ. ಮುಕ್ಷುರ್ನ ವೈ ಮುಕ್ತಃ ಇತ್ಯೇಷಾ ಪರಮಾರ್ಥತಾ. ನಮ ಮುಕ್ಷುರ್ನ ವೈ ಮುಕ್ತ ಇತ್ಯೇಷಾ ಪರಮಾರ್ಥತಾ. ನಿರೋಧೋ ನ ಚೋತ್ಪತ್ತಿರ್ನ ಬದ್ಧೋ ನ ಚ ಸಾಧಕಃ. ಮುಕ್ಷುರ್ನ ವೈ ಮುಕ್ತ ಇತ್ಯೇಷಾ ಪರಮಾರ್ಥತಾ. ನ ನಿರೋಧಃ ನ ಚ ಉತ್ಪತ್ತಿಃ ನ ಬದ್ಧಃ ನ ಚ ಸಾಧಕಃ ನ ಮುಮುಕ್ಷುಃ ನ ವೈ ಮುಕ್ತಃ ಇತಿ ಏಷಾ ಪರಮಾರ್ಥತಾ. ನಿರೋಧ ನಿತರಾಂ ರೋಧ, ರುಧಿರ್ ಆವರಣೆ, ಅಡುಗೋಗೋದು ಅಂತ ಅರ್ಥ. ಅಡುಗೋಗೋದು ಅಂದ್ರೆ ಪ್ರಳಯವಾಗೋದು ಅಂತ. ನಿರೋಧ ತಡೆಗಟ್ಟೋದು, ಅಡುಗೋದು, ಪ್ರಳಯವಾಗೋದು, ತೋರ್ದೇ ಇರೋದು ಎಲ್ಲ ನಡೆ. ಹಾಗಾಗಿ ನಾವು ಲೋಕದಲ್ಲಿ ವಿರೋಧ ಮಾಡುದು, ನಿರೋಧ ಮಾಡುದು, ತಡೆಗಟ್ಟಿದ್ರು ಅಂತ. ತಡೆಗಟ್ಟುದು ಅಂದ್ರೆ ಬರೋದಕ್ಕೆ ಅಡ್ಡಿ ಮಾಡುದು ಅಂತ. ಇದು ತೋರೋದಕ್ಕೆ ಅಡ್ಡಿ ಆಗೋದು. ಅಡ್ಡಿ ಆಗೋದು ಹೌದು, ಅವಿದ್ಯೆಯಿಂದ ತೋರ್ತಾ ಇತ್ತು, ಅವಿದ್ಯೆ ಹೋದ್ಮೇಲೆ ತೋರಕ್ ಕಾರಣ ಇಲ್ಲ. ಗುರುಗಳೇ ಮೈಕ್ ಸ್ವಲ್ಪ ಮೇಲ್ ಮಾಡ್ಕೊಬೇಕು ನಿಮ್ದು. ಹಿಂಗೆ ಇಟ್ಕೊಬಿಡ್ತೀನಿ. ಬೇಡವಾ, ಹಿಂಗ್ ಮಾಡುವ. ಆಯ್ತು, 9 ಗಂಟೆ ಆಯ್ತು, 2 ನಿಮಿಷ. ಯಾವುದು ಅಡಗೋದು ಇಲ್ಲ. ಯಾಕೆ ಹೇಳಿ, ಹುಟ್ಟಿದ್ರೆ ಅಡಗಬೇಕು, ಅಡಗೋದಿಲ್ಲ. ಆದ್ಮೇಲೆ ಅಡಗೋದ್ರ ಮೇಲೆ ಹುಟ್ಟು ಇಲ್ಲ, ಎಲ್ಲಿಂದ ಬೇಕಾದ್ರೂ ಶುರು ಮಾಡ್ಬೋದು. ಕನಸಿಲ್ಲ, ಎಚ್ಚರ ಇಲ್ಲ, ನಿದ್ದೆ ಇಲ್ಲ ಅನ್ಬೋದು. ಎಚ್ಚರ ಇಲ್ಲ, ಕನಸಿಲ್ಲ, ನಿದ್ದೆ ಇಲ್ಲ ಅನ್ಬೋದು. ನಿದ್ದೆ ಇಲ್ಲ, ಎಚ್ಚರ ಇಲ್ಲ, ಕನಸಿಲ್ಲ ಅಂತ ಹೇಳ್ಬೋದು. ಇಲ್ಲ ಅನ್ನೋದಕ್ಕೆ ಯಾವ್ದು ವಾಸೆ ಇಲ್ಲ. ಅದಕ್ಕೆ ಎಲ್ಲಿಂದ ಶುರು ಮಾಡೋದು ವಾಸೆ ಇಲ್ಲ ಅನ್ನೋ ಸಮಾನವಾದಾಗ ಇಲ್ಲಿಂದ ಶುರು ಮಾಡಿದ್ರೆ ವಿಶೇಷ ಜನರು ಉಂಟು. ಪ್ರಳಯದಿಂದ ಶುರು ಮಾಡ್ತಾರೆ. ಪ್ರಳಯ ಇಲ್ಲ, ಅಂದ್ಮೇಲೆ ಹುಟ್ಟು ಇಲ್ಲ, ಆಮೇಲೆ ಬದ್ಧನೂ ಯಾರು ಇಲ್ಲ. ಹಾಗೆ ಬದ್ಧನ ಮೇಲೆ ಸಾಧಕನೂ ಇಲ್ಲ. ಬದ್ಧ ಆಗಿದ್ದೇನೆ ಸಾಧಕರಾಗಬೇಕು. ಸಾಧಕನು ನಾನು ವೇದಾಂತ ವಾಕ್ಯದಿಂದ ವಿಚಾರ ಮಾಡಿ ತತ್ವಜ್ಞಾನ ಮಾಡ್ಕೋಬೇಕು ಅನ್ನೋದು ಕೂಡ ವಿದ್ಯೆ. ಸಾಧಕನೂ ಇಲ್ಲ, ಮುಮುಕ್ಷವೂ ಇಲ್ಲ. ನಾನು ಮುಕ್ತ ಆಗ್ಬೇಕಪ್ಪ, ಬೆಳಗ್ಗೆ ಹೋಗ್ಬಿಡ್ಬೇಕು, ದುಃಖ, ಅದು ಕಲ್ಪನೆ. ಮುಮುಕ್ಷು ಆದ್ಮೇಲೆ ಮುಕ್ತ ಯಾರ? ಮುಕ್ತತ್ವವು ಕೂಡ ಕಲ್ಪನೆ. ಮುಕ್ತನೂ ಇಲ್ಲ ಎಂಬುದೇನಿದೆ, ಇದೇ ಪರಮಾರ್ಥ, ಸತ್ಯವಾಗಿರ್ತಕ್ಕದ್ದು, ನಿಜವಾಗಿರ್ತಕ್ಕದ್ದು ಅಂತ ಇಲ್ಲಿ ಬಂದು ನಿಂತುಬಿಡುತ್ತೆ. ವಿಚಾರದ ಕೊನೆ ಎಲ್ಲಿಗೆ ಅಂದ್ರೆ, ಹೌದು ಹುಟ್ಟಿಲ್ಲ, ಸಾವಿಲ್ಲ, ಬಂಧ ಇಲ್ಲ, ಮೋಕ್ಷ ಇಲ್ಲ, ಮುಕ್ತಿ ಇಲ್ಲ, ಮುಮುಕ್ಷು ಇಲ್ಲ, ಸಾಧಕ ಇಲ್ಲ, ಇಲ್ಲಿ ವೇದವಿಲ್ಲ, ಕರ್ಮಕಾಂಡ ಇಲ್ಲ, ವೈಕಿಕ ವ್ಯವಹಾರ ಇಲ್ಲ, ಯಾರು ಪೂರ ಸುಷುಪ್ತಿಯಲ್ಲಿ ಇದ್ದಾಗ ಇದ್ಬಿಡ್ತಾರೆ. ಅಯ್ಯೋ ಸುಷುಪ್ತಿಲಿ ಇದ್ದಾಗಿರ್ಬೇಕಾ, ಅದಕ್ಕೆ ಬಂದಿದ್ದೀವ ನಾವು. ಒಳ್ಳೆ ದುಡ್ದು ದೊಡ್ಡ ಮಾಡಿ ಏನೋ ಕಟ್ಟೋಣ ಅಂದ್ಕೊಂಡು ಬಂದ್ರೆ ಏನು ಇಲ್ಲ ಅಂತಾರೆ. ಏನು ಇವರು ಅಂದ್ರೆ ಏನ್ ಕಟ್ಟಿದ್ರು ಏನು ಕಟ್ಟಿದಂಗ ಅಲ್ಲ, ಎಲ್ಲ ಕಲ್ಪನೆ ಅಷ್ಟೇ. ನಾನು ಒಂದೇ ಕಲ್ಪನೆ ಆದಾಗ ಅದು ಕಟ್ಟಿದ್ದಂತ ಕಟ್ಟಿದ್ದಾಗ ಅಷ್ಟು ಭ್ರಾಂತಿಯ, ಅಷ್ಟು ತೋರಿಕೆ ಏನು. ಆದ್ರೆ ಈಗ ಗೊತ್ತಾಗೋದು ಸ್ವಲ್ಪ ಟೈಮ್ ತಗೊಳ್ಳಿ. ವಿಚಾರ ಮಾಡಿದ್ರೆ ಗೊತ್ತಾಗತ್ತೆ, ಏನು ಕಷ್ಟ ಇಲ್ಲ. ಸ್ವಲ್ಪ ಒಳಹೊಕ್ಕು ಅನುಭವ ಪರ್ಯಂತವಾಗಿ ನಿಂತು ವಿಚಾರ ಮಾಡಿದ್ರೆ 100ಕ್ಕೆ 100 ಸರಿಯಾಗಿದೆ ಅಂತ ಹೇಳ್ತಾರೆ. ವಿಚಾರ ಅನುಭವ ಪರ್ಯಂತವಾಗಿದೆ, ಶಾಸ್ತ್ರಸಮ್ಮತವಾಗಿದೆ, ಯುಕ್ತಿ ದೃಷ್ಟಾಂತಕ್ಕೂ ಹೊಂದ್ಗಡೆ ಆಗಿದೆ ಅಂತ ಗೊತ್ತಾಗುತ್ತೆ. 10 ಗಂಟೆ ಆಯ್ತು, 11 ಆಯ್ತು, 11 ಆಯ್ತು. ನಾಳೆ ಭಾಷ್ಯ ಓದೋಣ. ಭಾಷ್ಯಗಳು ಬಹಳ ಜೋರಾಗಿದೆ. ಇದು ಭಾಷ್ಯ ಹೆಂಗ್ ತಗೊಂಡಿದ್ದಾರೆ ಭಾಷ್ಯಕಾರನೇ, ಚತುರ್ಭುಜ. ಈ ಭಾಷ್ಯ, ಈ ಶ್ಲೋಕ ವ್ಯಾಖ್ಯಾ ಮಾಡೋದು ಶಂಕರಾಚಾರ್ಯರಿಗೆ ಮೀಟು ಬಿಡ್ತಾರೆ ಹೃದಯಕ್ಕೆ. ಆ ತತ್ವ ವಿಚಾರವನ್ನ ಚೊಳ್ಳು ದಬ್ತಾರೆ. ನಿಮ್ ಬೇಡ ಅಂದು ಈ ಮಕ್ಕಳು ಔಷಧಿ ಕುಡಿಯೋಕ್ಕೆ ಕಚ್ಕೊಳ್ತಲ್ಲ ಹಲ್ಲನ್ನ, ಬಾಯನ್ನ, ಅದಕ್ಕೆ ತಾಯಿ ಏನ್ ಮಾಡ್ತಾರೆ, ಮೂಗು ಹಿಡಿದ್ಬಿಡ್ತಾರೆ. ಮೂಗು ಹಿಡಿದ್ಬಿಟ್ಟೆ ಬಾಯಿ ಬಿಡ್ಲೇಬೇಕು. ಮೂಗು ಹಿಡಿದ್ಬಿಟ್ಟು ಬಾಯಿ ಬಿಡ್ತಾರೆ ಔಷಧಿ ಹಾಕುವಾಗೆ. ಬೇಡ ಬೇಡ ಅಂತೀರ ತತ್ವ ವಿಚಾರ, ತತ್ವಜ್ಞಾನ ತುರುಕ್ತೀನಿ ಅಂತ ಹೇಳಿ ತುರುಕ್ತಾರೆ ಶಂಕರಾಚಾರ್ಯ. ಬೇಡ ಅಂದು ಬಿಡೋದು ನನಗೆ ಎಲ್ಲರೂ. ಅಯ್ಯೋ, ಸರ್ವತಂತ್ರ ಸ್ವತಂತ್ರರು, ಎಲ್ಲಿ ಬೇಕಾದ್ರೂ ಕೊಡ್ಬೋದು. ಆಯ್ತಪ್ಪ. ಏನಂತ ಮನೆ ಐತ? ಗುರುಗಳೇ, ಎಲ್ಲ ಇಲ್ಲ ಇಲ್ಲ ಅಂತ ಹೇಳ್ಕೊಂಡು ಬಂದ್ರಲ್ಲ, ಅದು ಶೂನ್ಯ ಸ್ಥಿತಿಗೆ ಬಂದ್ರೆ ಅದು ಏನ್ ನಮಗೂ ಬುದ್ಧಿಸಂಗೆ ಏನ್ ಡಿಫ್ರೆನ್ಸ್? ಆ ಶೂನ್ಯವನ್ನು ನೋಡುವ ನೀವಿದ್ದೇ ಇರ್ತೀರಲ್ಲ, ಶೂನ್ಯ ವೆರಿಫೈ ಮಾಡುವ ಅನುಭವ ಇದ್ದೇ ಇರುತ್ತಲ್ಲ.
ಈ ಶೂನ್ಯ ಅಂತ ಯಾವ ಅನುಭವದ ಬಲದಿಂದ ಹೇಳ್ತಿರ್ತೀರೋ ಅದಿದ್ದೇ ಇರುತ್ತೆ, ಅದನ್ನು ಅಲ್ಗಲಿಕ್ಕೆ ಆಗೋದೇ ಇಲ್ಲ. ಅದಕ್ಕೂ ಅನುಭವವೇ ಬೇಕು. ಅದೇ ಪರಮಾರ್ಥ, ಅದೇ ಆತ್ಮ. ಅದನ್ನು ಶೂನ್ಯ ಅಂತ ಹೇಳಬಾರ್ದೇನೆ ಶೂನ್ಯ ಅಂದ್ರೋ ಅದು ನಿಜ, ಅದು ಇಲ್ಲ ಅಂತ ಅಲ್ಬೇ ಶೂನ್ಯ ಅಂದ್ರೆ ನಮ್ಗೆ ಗೊತ್ತಾಗಲ್ಲ. ಒಟ್ಟ ಮೇಲೆ ಶೂನ್ಯ ಆಗೋಲ್ಲ. ಯಾಕಂದ್ರೆ ಶೂನ್ಯ ಅನ್ನೋದು ಒಂದು ಅನುಭವದ ಬೇಸಿಕ್ ಮೇಲೆ ಹೇಳ್ಬೇಕು. ಮುಂದೆ ನಾಳೆ ಬರುತ್ತೆ, ಬನ್ನಿ. ಎಲ್ಲ ಹಿಂದೆ ಮುಂದೆ ಆ ಕಾಲದ ಎಲ್ಲಾ ಜನ ಎಲ್ಲಾ ಆಕ್ಷೇಪಕ್ಕೂ ಉತ್ಸಾಹ ಕೊಟ್ಬಿಟ್ಟಿದ್ದಾರೆ. ಯಾವ ಆಕ್ಷೇಪನೂ ಉತ್ಸಾಹ ಇಷ್ಟ ಆಯ್ತು, ಎಲ್ಲಾ ಪ್ರಶ್ನೆಯನ್ನು ಹಾಕೊಂಡು ಉತ್ಸಾಹ ಕೊಟ್ಟಿದ್ದಾರೆ. ಗುರುಗಳೇ, ಅಂತಕ ನಾನು ಕೇಳಿಸ್ತಾ ಇಲ್ಲ. ಪ್ರತ್ಯಯ ತನಕ ಅಹಂ ಪ್ರತ್ಯಯದ ತನಕ ಎಲ್ಲ ಪ್ರತ್ಯಯಗಳನ್ನ ಪಕ್ಕಕ್ಕೆ ತಳ್ಳಿದಾಗ ಏನು ಉಳಿಯುತ್ತೆ ಅದೇ ನಮ್ ಸ್ವರೂಪ. ಕರೆಕ್ಟ್, 100% ಕರೆಕ್ಟ್. ಅದನ್ನ ಬುದ್ಧಿನಲ್ಲಿ ನಿಶ್ಚಯ ಮಾಡ್ಬೇಕು. ಎಲ್ಲ ಪ್ರತ್ಯಯಗಳು ಏನೋ ಬ್ರೇಕ್ ಆಗ್ತಿದೆ ಅಮ್ಮ, ತುಂಬಾ ಕಟ್ 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 ಆಗ್ತದೆ. ಎಲ್ಲಾ ಪ್ರತ್ಯಯಗಳನ್ನ ಪಕ್ಕಕ್ಕೆ ತಳೆದಾಗ ಬುದ್ಧಿ ಉಳಿಯಲ್ಲ. ಹೇಗೆ ನಿಶ್ಚಯ ಮಾಡೋದು? ಅಲ್ಲ, ಬುದ್ಧಿ ಉಳಿಯೋದಿಲ್ಲ ನಿಜ. ಅದೇ ಯಾವ್ಯಾವ ಉಳಿದಿರ್ತಾನ, ಆತ್ಮನಾಗ ಉಳಿದಿರ್ತಾನಲ್ಲ, ಆ ಆತ್ಮನೇ ಮತ್ತೆ ಬುದ್ಧಿಯಾಗಿ ಬಂದ್ಬಿಟ್ಟು ಆ ಆತ್ಮನ ಸ್ವಲ್ಪ ನಿಶ್ಚಯ ಮಾಡುತ್ತಲೇ ಬುದ್ಧಿಯನ್ನು ಬಾಧೆ ಮಾಡುತ್ತೆ. ಕರೆಕ್ಟ್. ಬುದ್ಧಿ ಇದ್ದಾಗ ಆತ್ಮ ನಿಶ್ಚಯವಾಗಲ್ಲ, ಆತ್ಮ ಮಾತ್ರ ಇದ್ದಾಗ ನಿಶ್ಚಯವಾಗಲ್ಲ. ಆದ್ರೆ ಬುದ್ಧಿ ಪ್ರತ್ಯವನ್ನು ದಾಟು ಹೋಗಿ ಆತ್ಮನಲ್ಲಿ ನೆಲೆ ನಿಂತವನಾದಾಗ, ಅಂದ್ರೆ ಎಲ್ಲ ಅನಾತ್ಮನ ಬಿಟ್ಟು ಉಳಿದವನಾದಾಗ ಮತ್ತೆ ಅವನು ಬುದ್ಧಿಗೆ ನಿಶ್ಚಯಗಳು ಬಂದಾಗ, ಓ ಹೌದು ನಾನು ಇದುವರೆಗೆ ಮಾಡ್ಕೊಂಡ ತಿಳುವಳಿಕೆ ತಪ್ಪು ಅಂತ ಹೇಳಿ ಶಾಸ್ತ್ರವಾಕ್ಯದಂತೆ ಬುದ್ಧಿ ನಿಶ್ಚಯ ಕೊಡ್ತಾರೆ. ಹಾಗಾದ್ರೆ ಸುಷುಪ್ತಿನಲ್ಲಿ ಹಾಗಾದ್ರೆ ಯಾಕೆ ವಾಪಸ್ ಬಂದಾಗ ಹೋಗುವಾಗ ಹಾಗೆ ಹೋಗಿಲ್ವಲ್ಲ, ಇಲ್ಲಾದ್ರೆ ಅದಕ್ಕಾಗಿ ಹೋಗಿದ್ದಾನೆ, ಹಾಗೆ ಬರ್ತಾನೆ. ಸುಷುಪ್ತಿ ಹೋಗುವಾಗ ನಾಳೆ ಏನ್ ಯೋಚನೆ ಇದೆ ಅನ್ಕೊಂಡು ಹೋಗಿದ್ದಾನೆ ಹೊರತು ಆತ್ಮನ್ ಕಟ್ಕೋಬೇಕು ಅಂತ ಹೋಗಿಲ್ಲ. ಸುಷುಪ್ತಿ ಹೋಗುವಾಗ ಹಾಗೆ ಯೋಚನೆ ಮಾಡ್ಕೊಂಡು ಹೋಗಿದ್ರೆ ಬರೋ ಹಾಗೆ ಬರ್ತಿದ್ರ. ನಮ್ಮ ಸ್ವಾಮಿ ಬರೆದಿದ್ದಾರೆ, ಪ್ರತಿನಿತ್ಯ ನಿದ್ದೆಗೆ ಹೋಗುವಾಗ ನಾನು ಯಾರಾದವನಾಗಿ ಏನಾದವನಾಗಿ ಹೇಗಾದವನಾಗಿ ನಾನು ಹೋಗ್ತಾ ಇದ್ದೀನಿ, ನಾನು ಯಾರು ಅಲ್ಲಿ ಅಂತ ಆ ಯೋಚನೆಯಿಂದಲೇ ನೀವು ನಿದ್ದೆಗೆ ಹೋಗೋದಾದ್ರೆ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನೀವು ನಿದ್ದೆಯಿಂದ ಬರುವಾಗ ಅದನ್ನೇ ಹೇಳ್ಕೊಂಡ್ಬಿಡ್ತೀರ. ಅದಾಗತ್ತೆ. ಅದನ್ನ ಪ್ರಾಕ್ಟೀಸ್ ಮತ್ತೆ ನಾವೇನು ನಾಳೆ ಮಲಗುವಾಗಲೇ ನಾಳೆ 5 ಗಂಟೆ ಹೇಳ್ಬೇಕು, ಬೇಗ ಸ್ನಾನ ಮಾಡಿ ತಿಂಡಿ ಮಾಡ್ಬೇಕು, ಪಾತ್ರೆ ತೊಳೆದಿಲ್ಲ ಪಾತ್ರೆ ತೊಳ್ಕೋಬೇಕು, ಆ ಯೋಚನೆ ಮಲ್ಕೋತೀರಾ, ಆ ಯೋಚನೆ ಮತ್ತೆ ಬರುತ್ತೆ. ಅದು ಪ್ರಯೋಜನ ಇಲ್ಲ. ಮಲಗುವಾಗ ಹೋಗುವಾಗ ನಾನು ಯಾರು, ಹೇಗೆ ಹೋಗ್ತಿದ್ದೀನಿ, ಏನ್ ನನ್ನ ರೂಪ ಅಂತ ಅದನ್ನೇ ಅಬ್ಸರ್ವ್ ಮಾಡ್ಕೊಂಡು ಹೋಗ್ತಿದ್ರೆ ಮತ್ತೆ ಆ ಯೋಚನೆಯಿಂದಲೇ ಬರುತ್ತದು. ಆಯ್ತಾ? ಶಾಂತಿ. ಓಂ ಶನ್ನೋ ಮಿತ್ರಶ್ಶಂ ವರುಣಃ ಶನ್ನೋ ಭವತ್ಪರ್ಯಮಾ ಶನ್ನ